ನಮ್ಮ ಫ್ಯೂಚರ್ ನಲ್ಲಿ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಆಗೋದ್ರಿಂದ ಸರ್ಕಾರ ಒಂದು ನಿರ್ಧಾರವನ್ನ ತಗೊಳುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೇವಲ ಒಂದು ಮಗುವನ್ನ ಮಾಡ್ಕೊಳ್ಳೋದಿಕ್ಕಾಗಿ ಅವಕಾಶವಿದೆ. ಒಂದಕ್ಕಿಂತ ಹೆಚ್ಚು ಮಗುವನ್ನ ಮಾಡ್ಕೊಂಡ್ರೆ ಆ ಎಲ್ಲಾ ಮಕ್ಕಳ ಕಥೆಯನ್ನ ಮುಗಿಸಲಾಗತ್ತಂತೆ. ಸೊ ಹೀಗಿರ್ಬೇಕಾದ್ರೆ ಒಂದು ಮದರು 7 ಮಕ್ಕಳಿಗೆ ಒಟ್ಟಿಗೆ ಜನ್ಮವನ್ನ ಕೊಟ್ಬಿಡ್ತಾಳೆ. ಅಂಡ್ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾಗ್ಬಿಟ್ರೆ 6 ಮಕ್ಕಳ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾರೆ ಅಲ್ವಾ. ಸೊ ಇದನ್ನ ನೋಡುವಂತಹ ಗ್ರ್ಯಾಂಡ್ ಫಾದರ್ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಈ ವಿಷಯವನ್ನ ರಹಸ್ಯವಾಗಿ ಇಟ್ಟು ಎಲ್ಲಾ ಮಕ್ಕಳನ್ನ ಮನೆ ಒಳಗಡೆ ಒಂದು ಕ್ಯಾಬಿನ್ ನಲ್ಲಿ ಸಾಕೋದಿಕ್ಕೆ ಶುರು ಮಾಡ್ತಾರೆ. ನಂತರ ಇವತ್ತು ಒಬ್ಬಳು ಮಾತ್ರ ಹೊರಗಡೆ ಹೋಗಿ ಬಂದ್ರೆ ನಾಳೆ ಮತ್ತೊಬ್ಬಳು ಹೊರಗಡೆ ಹೋಗಿ ಬರ್ಬೇಕು. ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಒಂದೊಂದು ದಿನದಂತೆ ಹೊರಗಡೆ ಹೋಗಿ ಒಳಗಡೆ ಬರ್ಬೇಕಾಗುತ್ತೆ. ಅಂಡ್ ಎಲ್ಲನೂ ಇದೇ ರೀತಿ ಚೆನ್ನಾಗಿನೇ ನಡೀತಾ ಇದೆ ಅಂತ ನಾವು ಅನ್ಕೋಬೇಕಾದ್ರೆ ಸಡನ್ ಆಗಿ ಒಂದು ದಿನ 7 ಜನಗಳಲ್ಲಿ ಒಬ್ಬಳು ಕಾಣಿಯಾಗ್ಬಿಡ್ತಾಳೆ. ಅವಳು ಹೊರಗಡೆ ಹೋದವಾಗ ಹಿಂತಿರುಗಿ ವಾಪಸ್ಸು ಬರೋದೇ ಇಲ್ಲ. ಸೊ ಏನಾಯ್ತು ಅಂತ ಮಿಕ್ಕಿರೋರಲ್ಲಿ ಮತ್ತೊಬ್ಬಳು ಹೊರಗಡೆಗಾಗಿ ಹುಡಿಕೊಂಡು ಬರ್ಬೇಕಾದ್ರೆ ಇವ್ರು ಯೋಚನೆ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಅಂತಹ ಘಟನೆಗಳೆಲ್ಲ ನಡೆದೋಗ್ಬಿಡುತ್ತೆ. ಅಂದ್ರೆ ಇವರ ಸಂಪೂರ್ಣವಾದ ರಹಸ್ಯ ಸರ್ಕಾರಕ್ಕಾಗಿ ಗೊತ್ತಾಗ್ಬಿಡುತ್ತಾ ಅಥವಾ ಇವರಿಗೆ ಬೇರೆ ಬೇರೆ ತೊಂದರೆಗಳು ಎದುರಾಗುತ್ತಾ ಅನ್ನುವ ಒಂದು ಸೈಫೈ ಥ್ರಿಲ್ಲರ್ ಮೂವಿಯನ್ನ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ವಾಟ್ ಹ್ಯಾಪನ್ ಟು ಮಂಡೇ ಅಂತ. ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡಿ ಬಿಡೋಣ. ಇವತ್ತಿನ ನಮ್ಮ ಕತೆ ಶುರುವಾಗೋದು ನಮ್ಮ ಫ್ಯೂಚರ್ ನಲ್ಲಿ. ನಮ್ಮ ಭವಿಷ್ಯದಲ್ಲಿ ಪಾಪ್ಯುಲೇಷನ್ ತುಂಬಾನೇ ಜಾಸ್ತಿ ಆಗ್ಬಿಡೋದ್ರಿಂದ ತಿನ್ನೋದಿಕ್ಕೆ ಸರಿಯಾದ ಆಹಾರ ಕೂಡ ಇರೋದಿಲ್ಲ ಅಂತ ಸಿಚುವೇಶನ್ಗೆ ಬಂದು ತಲುಪಿರ್ತಾರೆ. ಆದ್ರೂ ಪರವಾಗಿಲ್ಲ, ನಮ್ಮ ಟೆಕ್ನಾಲಜಿ ಮತ್ತೆ ಸೈನ್ಸ್ ಮುಂದುವರೆದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ತುಂಬಾನೇ ವೇಗವಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ಫುಡ್ ಐಟಮ್ಸ್ ಎಲ್ಲವನ್ನ ಬೆಳೆಯೋದಿಕ್ಕಾಗಿನೇ ಟ್ರೈಯನ್ನ ಮಾಡ್ತಾರೆ. ಅಂಡ್ ಅದೇ ರೀತಿ ಆಹಾರ ಪದಾರ್ಥಗಳನ್ನ ಬೆಳೆಯೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಆದ್ರೆ ಪ್ರಕೃತಿಯ ಜೊತೆಯಾಗಿ ಇವರು ಉಲ್ಟಾ ಪುಲ್ಟಾ ಕೆಲಸಗಳನ್ನ ಮಾಡಿರೋದ್ರಿಂದ ಅದರ ಸೈಡ್ ಎಫೆಕ್ಟ್ ನೇರವಾಗಿ ಮನುಷ್ಯರ ಮೇಲೇನೆ ಬೀಳುತ್ತೆ. ಅಂದ್ರೆ ಮನುಷ್ಯರ ಜೀನ್ಸ್ ನಿಧಾನವಾಗಿ ಬದಲಾಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಎಂತ ಸಿಚುವೇಶನ್ ಬಂದ್ಬಿಡುತ್ತೆ ಅಂದ್ರೆ ಒಂದೇ ಬಾರಿಗೆ ಹಲವಾರು ಮಕ್ಕಳಿಗೆ ಜನ್ಮ ಕೊಡೋದು ನಾರ್ಮಲ್ ಆಗೋಗುತ್ತೆ. ಈ ರೀತಿ 5 ಮಕ್ಕಳು 6 ಮಕ್ಕಳನ್ನ ಇರ್ತಾ ಇದ್ರೆ ಪಾಪ್ಯುಲೇಷನ್ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಸೊ ಇದನ್ನ ನೋಡಿ ಬಂದ ಸರ್ಕಾರ ಒಂದು ಡಿಸಿಷನ್ ಅನ್ನ ತಗೊಳುತ್ತೆ. ಅದು ಬೇರೆ ಏನು ಅಲ್ಲ, ಒನ್ ಚೈಲ್ಡ್ ಪಾಲಿಸಿ. ಅಂದ್ರೆ ಯಾರು ಕೂಡ ಒಂದು ಮಗುವಿಗಿಂತ ಹೆಚ್ಚು ಮಗುವನ್ನ ಮಾಡ್ಕೊಳ್ಳೋ ಹಾಗೇನೆ ಇಲ್ಲ. ಅಂಡ್ ಈ ರೂಲ್ ಅನ್ನ ಅಸ್ತಿತ್ವಕ್ಕೆ ತಂದಿದ್ದು ನಿಕೋಲೆಟ್ ಕೋಲಿನ್ ಅನ್ನುವಂತ ಒಂದು ಲೇಡಿ. ಅಂಡ್ ಇವಳು ಹೇಳುವ ಪ್ರಕಾರ ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡೋದಿಕ್ಕೆ ಇರೋದು ಇದೊಂದೇ ದಾರಿ. ಪ್ರತಿಯೊಬ್ಬರು ಕೂಡ ಕೇವಲ ಒಂದೇ ಮಗುವನ್ನ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಫ್ಯಾಮಿಲಿಯನ್ನುವೆ ನಡೆಸಬಹುದು. ಆ ಮಗುವನ್ನುವೆ ಕೂಡ ಚೆನ್ನಾಗಿನೇ ನೋಡ್ಕೊಳ್ಬಹುದು. ಒಂದ್ ವೇಳೆ ಒಂದಕ್ಕಿಂತ ಹೆಚ್ಚು ಮಕ್ಕಳನ್ನ ಮಾಡ್ಕೊಂಡ್ರೆ ಆ ಇಲ್ಲಿಗಲ್ ಮಕ್ಕಳನ್ನ ಚೈಲ್ಡ್ ಬ್ಯೂರೋ ಅನ್ನುವ ಒಂದು ಲ್ಯಾಬ್ ನ ಒಳಗಡೆಗಾಗಿನೇ ತಂದು ಇಂಜೆಕ್ಷನ್ ಅನ್ನ ಕೊಟ್ಟು ನಮ್ಮ ಗ್ರಹ ಬದುಕೋದಿಕ್ಕೆ ಯೋಗ್ಯವಾಗುವವರೆಗೂ ಅವರನ್ನ ನಿದ್ರೆಗಾಗಿನೇ ಕಳ್ಸಲಾಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದು ಅಲ್ಲದೆ ಪ್ರತಿಯೊಬ್ಬರ ಹತ್ರನೇ ಕೂಡ ಒಂದು ಅಡ್ವಾನ್ಸ್ ಆಗಿರುವ ಬ್ರೇಸ್ಲೆಟ್ ಇರ್ಲೇಬೇಕು. ಯಾಕಂದ್ರೆ ಅದ್ರ ಮುಖಾಂತರನೇ ಅವರ DNA ಆಗಿರಬಹುದು, ಐಡೆಂಟಿಟಿ ಆಗಿರಬಹುದು, ಅವರ ಸ್ಟೇಟಸ್ ಆಗಿರಬಹುದು ಎಲ್ಲವನ್ನೂ ಕೂಡ ಮಾನಿಟರ್ ಅನ್ನ ಮಾಡೋದಿಕ್ಕಾಗಿ. ಅಂಡ್ ಅದು ಅಲ್ಲದೆ ಸಿಟಿಯ ಮೂಲೆ ಮೂಲೆಯಲ್ಲೇ ಕೂಡ ಪೊಲೀಸ್ ಅವರು ನಿಂತು ಎಲ್ಲರನ್ನ ಸ್ಕ್ಯಾನ್ ಅನ್ನ ಮಾಡ್ತಾರೆ. ಅಂಡ್ ಯಾರಾದ್ರೂ ಬ್ರಾಸ್ಲೆಟ್ ಅನ್ನ ಹಾಕೊಳ್ದಿರ ಇಲ್ಲಿಗಲ್ ಆಗಿ ಓಡಾಡ್ತಾ ಇದ್ರೆ ಅಥವಾ ಬೇರೆ ಬೇರೆ ಮಕ್ಕಳಿರ್ತಾ ಇದ್ರೆ ಅವರನ್ನ ಹಿಡ್ಕೊಂಡು ಬಂದು ಸ್ಟ್ರೇಟ್ ಆಗಿ ಆಕ್ಷನ್ ಅನ್ನ ತಗೊಳ್ಳಲಾಗುತ್ತೆ. ಅಂಡ್ ಇದೆಲ್ಲದ್ರ ನಡುವೆ ಟೆರೆನ್ ಅನ್ನುವ ಒಂದು ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನ ಮಗಳು ಪ್ರೆಗ್ನೆಂಟ್ ಆಗಿ ಇವಾಗ ಡೆಲಿವರಿ ಕೂಡ ಆಗಿದೆ. ಬಟ್ ಆದ್ರೆ ಮನುಷ್ಯರ ಜೀನ್ಸ್ ಬದಲಾಗಿ ಒಂದೇ ಬಾರಿಗೆ ಹಲವಾರು ಮಕ್ಕಳಗಳನ್ನ ಇರ್ತಾ ಇದ್ದಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ಇವನ ಮಗಳು ಕೂಡ 7 ಮಕ್ಕಳಿಗೆ ಜನ್ಮವನ್ನ ಕೊಟ್ಬಿಟ್ಟಿದ್ದಾಳೆ. ಅಂಡ್ ಆ ರೀತಿ ಡೆಲಿವರಿಯ ಪ್ರೋಸೆಸ್ ನಡೀತಾ ಇರ್ಬೇಕಾದ್ರೆ ಮದರು ತೀರೋಗ್ಬಿಟ್ಟಿದ್ದಾರೆ. ನಂತರ ಈ ಮಕ್ಕಳನ್ನ ಅವುಗಳ ಫಾದರ್ನ ಹತ್ರಕ್ಕಾದ್ರೆ ಬಿಡೋಣ ಅಂತ ನೋಡ್ಬೇಕಾದ್ರೆ ಫಾದರ್ನ ಬಗ್ಗೆ ಕೂಡ ಗೊತ್ತಿಲ್ಲ. ಸೊ ಇವಾಗ ಬೇರೆ ದಾರಿ ಇಲ್ಲ, ಈ ಮಕ್ಕಳನ್ನ ನಾವೇನ ಸಾಕೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅದು ಅಲ್ಲದೆ 7 ಮಕ್ಕಳವೇ ಕೂಡ ನೋಡೋದಿಕ್ಕೆ ಒಂದೇ ರೀತಿಯಾಗಿನೇ ಇರ್ತಾ ಇದ್ದಾವೆ. ಅದು ಅಲ್ಲದೆ ಇಲ್ಲಿ ಹುಟ್ಟಿರೋದು 7 ಹೆಣ್ಣು ಮಕ್ಕಳು ಅಲ್ವಾ. ಸೊ 7 ವಾರಗಳ ಪ್ರಕಾರ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತಾನೆ ಹೆಸರನ್ನ ಮಡುಕ್ತಾನೆ. ಅಂಡ್ ಆ ಮಕ್ಕಳನ್ನ ಒಂದು ಅಪಾರ್ಟ್ಮೆಂಟ್ ನ ಒಳಗಡೆಗಾಗಿನ ಕರ್ಕೊಂಡು ಬಂದು ಸೀಕ್ರೆಟ್ ಆಗಿನ ಬೆಳೆಸಿ ಬರ್ತಾನೆ. ಅದು ಅಲ್ಲದೆ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಅವರಿಗೆ ಗೊತ್ತಾಗ್ಬಾರ್ದು ಅಂತ ಈ ಅಪಾರ್ಟ್ಮೆಂಟ್ ನ ಒಳಗಡೆ ಕೂಡ ಒಂದು ದೊಡ್ಡ ಸೀಕ್ರೆಟ್ ರೂಮ್ ಅನ್ನೇ ಕ್ರಿಯೇಟ್ ಮಾಡ್ತಾನೆ. ಹಾಗೆ ಇಬ್ರು ಒಂದೊಂದು ಹೆಸರನ್ನ ಇಟ್ಕೊಂಡು ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಪ್ರತಿಯೊಬ್ಬರೂ ಕೂಡ ಹೊರಗಡೆ ಕ್ಯಾರನ್ ಅನ್ನುವ ಒಂದು ಐಡೆಂಟಿಟಿಯನ್ನ ಬಳಸ್ಕೊಂಡು ಬದುಕಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂದ್ರೆ ಯಾರೇ ಹೊರಗೆ ಹೋದ್ರೆ ಕೂಡ ಅವರು ಕ್ಯಾರನ್ ರೀತಿಯಾಗಿನೇ ಬದುಕಬೇಕು. ಇನ್ನು ಮನೆ ಒಳಗಡೆ ಬಂದ್ಮೇಲೆ ಅವ್ರವರಿಗೆ ಬೇಕಾದಾಗಿನೇ ಬದುಕಬಹುದು. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೀತಾ 30 ವರ್ಷಗಳಿವೆ ಕೂಡ ಕಂಪ್ಲೀಟ್ ಆಗುತ್ತೆ. ಅಂಡ್ ಎಲ್ಲರೂ ಚೆನ್ನಾಗಿನೇ ಬೆಳ್ಕೊಂಡು ದೊಡ್ಡವರು ಕೂಡ ಆಗಿದ್ದಾರೆ. ಆದ್ರೆ ಹೊರಗಡೆ ಅಂತೂ ಟೆಕ್ನಾಲಜಿ ಎಲ್ಲ ತುಂಬಾನೇ ವೇಗವಾಗಿನೇ ಬೆಳೆದಿದೆ ಅಲ್ವಾ.
ಸೊ ಇನ್ನವೇ ಇಬ್ರು ಈ ರಹಸ್ಯವನ್ನ ಬಚ್ಚಿ ಮಡಗಿ ಬರ್ತಾ ಇರೋದು ಯಾವಾಗ ಹೊರಗಡೆ ಗೊತ್ತಾಗ್ಬಿಡುತ್ತೋ, ಯಾವಾಗ ನಮ್ಮನ್ನ ಟ್ರ್ಯಾಪ್ ಅನ್ನ ಮಾಡ್ಬಿಡ್ತಾರೋ ಅನ್ನೋದಾಗಿ ಟೆನ್ಷನ್ ಅಲ್ಲೇ ಬದುಕಿ ಬರ್ತಾ ಇದ್ದಾರೆ. ಅದು ಅಲ್ಲದೆ ಯಾವ ಹುಡುಗಿ ಹೊರಗಡೆ ಹೋಗಿ ಕೆಲಸವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾಳೋ ಅವಳು ಡಿನ್ನರ್ ಅನ್ನ ಮಾಡ್ಬೇಕಾದ್ರೆ ಮಿಕ್ಕಿರೋ ಎಲ್ಲಾ ಮೆಂಬರ್ ಗಳಿಗೆ ಕೂಡ ಇವತ್ತು ನನ್ ಜೊತೆ ಅದಾಯ್ತು ಇದಾಯ್ತು, ನಾನು ಆ ಕೆಲ್ಸವನ್ನ ಮಾಡ್ದೆ ಈ ಕೆಲ್ಸವನ್ನ ಮಾಡ್ದೆ ಅಂತ ಎಲ್ಲವನ್ನ ಹೇಳ್ಕೊತಾಳೆ. ಯಾಕಂದ್ರೆ ನಾಳೆ ಬೇರೆ ಹುಡುಗಿ ಹೋಗ್ಬೇಕಾದ್ರೆ ಅವಳಿಗೆ ಎಲ್ಲನೂ ಗೊತ್ತಾಗ್ಬೇಕು ಅಲ್ವಾ. ನೆಕ್ಸ್ಟ್ ಇವತ್ತು ಸಂಡೇ ಆಗಿರ್ತಾ ಇರೋದ್ರಿಂದ ಸಂಡೇ ಅನ್ನುವ ಲೇಡಿನೇ ಹೊರಗಡೆ ಬರ್ತಾಳೆ. ಅಂಡ್ ಅವಳ ರುಟೀನ್ ಏನಿದೆಯೋ ಎಲ್ಲವನ್ನ ಮುಗಿಸ್ಕೊಂಡು ಒಂದು ಮಾರ್ಕೆಟಿಗಾಗಿನೇ ಬಂದು ಒಂದು ಫ್ರೆಶ್ ಆಗಿರುವ ಇಲಿಯನ್ನ ಪರ್ಚೇಸ್ ಅನ್ನ ಮಾಡ್ಕೋತಾಳೆ. ಮೊದ್ಲೇ ಹೇಳ್ದಾಗೆ ಫುಡ್ಡಿಗೆಲ್ಲ ತುಂಬಾನೇ ಕಷ್ಟವಾಗಿರೋದ್ರಿಂದ ತುಂಬಾನೇ ಹಣವನ್ನ ಕೊಟ್ಟು ಎಲ್ಲವನ್ನ ಪರ್ಚೇಸ್ ಮಾಡ್ಬೇಕಾಗಿದೆ. ಸೊ ಅದೇ ರೀತಿ ಎಲ್ಲವನ್ನ ತಗೊಂಡು ಚೆಕಿಂಗ್ ಗೇಟ್ ಅನ್ನವೇ ಕೂಡ ಪಾಸ್ ಅನ್ನ ಮಾಡ್ಕೊಂಡು ವಾಪಸ್ ಬರ್ತಾಳೆ. ಬಟ್ ಆದ್ರೆ ಇವರ ಮನೆಯ ಹೊರಗಡೆ ಇರುವ ವಾಚ್ಮ್ಯಾನ್, ಏನಮ್ಮ ನೆನ್ನೆ ನೋಡಿದ್ರೆ ಅಷ್ಟೊಂದು ಫುಲ್ಲು ಟೈಟ್ ಆಗಿ ವಾಪಸ್ ಮನೆಗೆ ಬಂದಿದ್ದೆ, ಇವತ್ತೇನು ನಾರ್ಮಲ್ ಆಗಿನೇ ಬರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಸಂಡೇ ಯಾವ್ದೇ ರೀತಿ ಮಾತನ್ನವೇ ಆಡದೆ ಸ್ಮೈಲ್ ಅನ್ನ ಕೊಟ್ಟು ವಾಪಸ್ ಬಂದ್ಬಿಡ್ತಾಳೆ. ಅಂಡ್ ಒಳಗೆ ಬಂದು ಅವಳ ಎಲ್ಲಾ ಮೇಕಪ್ ಅನ್ನವೇ ತೆಗೆದು ಡೈನಿಂಗ್ ಟೇಬಲ್ ಗೆನೆ ಬರ್ತಾಳೆ. ಅಂಡ್ ಅಲ್ಲಿ ಬಂದು ಡಿನ್ನರ್ ಅನ್ನ ಮಾಡ್ಕೊಂಡು ಇವತ್ತು ಏನೆಲ್ಲ ನಡೆದಿರ್ತಾ ಇದೆಯೋ ಪ್ರತಿಯೊಂದು ವಿಷಯವನ್ನವೇ ಕೂಡ ಸಂಡೇ ಹೇಳ್ಕೊತಾಳೆ. ಬಟ್ ಆದ್ರೆ ಇದ್ರ ನಡುವೆ ನಾವು ಮಂಡಿ ಅನ್ನುವ ಹುಡುಗಿಯನ್ನ ನೋಡ್ಬೇಕಾದ್ರೆ ಅವಳು ಯಾವ್ದೋ ವಿಷಯವನ್ನ ಇಟ್ಟು ತುಂಬಾನೇ ಸೀರಿಯಸ್ ಆಗಿರೋ ಹಾಗೇನೆ ಕಾಣಿಸುತ್ತೆ. ಅಂಡ್ ಇವಾಗ ನಮ್ಮ ಸಂಡೇ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ಸದ್ಯದ್ರಲ್ಲೇ ನಾವು ಮಾಡ್ತಾ ಇರುವ ಕೆಲಸದಲ್ಲಿ ನಮ್ಗೆ ಪ್ರಮೋಷನ್ ಅನ್ನ ಕೊಡೋದ್ರಲ್ಲಿದ್ದಾರೆ ಅಂತ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಇವರಿಗೆ ಪ್ರಮೋಷನ್ ಸಿಗೋದಿಕ್ಕೆ ಕಾರಣ ಫ್ರೈಡೆ. ಯಾಕಂದ್ರೆ ಅಡ್ವಾನ್ಸ್ ಆದ ಟೆಕ್ನಾಲಜಿಯಲ್ಲಾಗಿರ್ಬಹುದು, ಕೆಲಸದಲ್ಲಾಗಿರ್ಬಹುದು ತುಂಬಾನೇ ಇಂಟ್ರೆಸ್ಟ್ ಇರೋದು ಅವಳಿಗೆ ಮಾತ್ರನೇ. ಸೊ ಅವಳ ಕಾರಣದಿಂದಾನೇ ಇವರಿಗೆ ಪ್ರಮೋಷನ್ ಸಿಗ್ತಾ ಇರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ ಟ್ಯಾರೆನ್ ಅನ್ನುವ ಗ್ರ್ಯಾಂಡ್ ಫಾದರ್ ಈ ಮಕ್ಕಳನ್ನ ಯಾವ ರೀತಿ ಸಾಕಿ ಬಂದ ಅನ್ನೋದಾಗಿ. ಇವ್ರು ಎಲ್ಲರಿಗೂ ಚಿಕ್ಕವರಾಗಿರ್ಬೇಕಾದ್ರೆ ಎಲ್ಲರಿಗೂ ಕೆಲವೊಂದಷ್ಟು ರೂಲ್ಸ್ ಗಳಿದ್ದಾವೆ. ಇವರ ಮನೆಗೆ ಸಡನ್ ಆಗಿ ಯಾರೇ ಬಂದ್ರೆ ಕೂಡ ಇವರು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಬಚ್ಚಿಟ್ಕೊಳ್ಬೇಕು. ಆ ರೀತಿಯಾಗಿ ಫಿಸಿಕಲ್ ಟ್ರೈನಿಂಗು, ಮೆಂಟಲ್ ಟ್ರೈನಿಂಗು ಎಲ್ಲವನ್ನ ಸಖತ್ತಾಗಿನೇ ಕೊಟ್ಟಿದ್ದಾನೆ. ಹಾಗೆ ಇವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೂಡ ಒಂದೊಂದು ದಿನ ಒಬ್ಬೊಬ್ಬರಾಗಿ ಹೋಗ್ಲೇಬೇಕು ಅಲ್ವಾ. ಸೊ ಮೊದಲನೇದಾಗಿ ಥರ್ಸ್ಡೇ ಸ್ಕೂಲಿಗಾಗಿನೇ ಬರೋದಿಕ್ಕೆ ನೋಡ್ಬೇಕಾದ್ರೆ ಹೊರಗಡೆ ಬಂದು ತುಂಬಾನೇ ಭಯವನ್ನ ಪಟ್ಕೊಂಡಿರ್ತಾಳೆ. ಆವಾಗ ಟೆರೆನ್ನು ಏನನ್ನ ಹೇಳಿರ್ತಾನೆ ಅಂದ್ರೆ, ನೀವು ಎಂತದೇ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ರೆ ಕೂಡ ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ಯಾವುದೇ ವಿಷಯವನ್ನ ಹೇಳ್ಕೋಬಾರ್ದು ಅನ್ನೋದಾಗಿನೇ ಹೇಳಿರ್ತಾನೆ. ಸೊ ಅದೇ ರೂಟೀನು 30 ವರ್ಷಗಳಾಗಿರ್ತಾ ಇದ್ರೆ ಕೂಡ ಇವಾಗ್ಲೂ ಕಂಟಿನ್ಯೂ ಆಗ್ತಾನೆ ಇದೆ. ಅಂಡ್ ನಮ್ಮ ಎಲ್ಲಾ ಹುಡುಗಿಯರೇ ಕೂಡ ಒಂದೇ ಐಡೆಂಟಿಟಿಯಿಂದ ಬದುಕ್ತಾ ಇದ್ದಾರೆ ಅಲ್ವಾ. ಆದ್ರೆ ಆ ವಿಷಯ ಯಾರಿಗೂ ಕೂಡ ಒಂದು ಸ್ವಲ್ಪನೂ ಇಷ್ಟವಾಗಿಲ್ಲ. ನಮಗಾಗಿ ಅಂತ ಬೇರೆ ಬೇರೆ ಕನಸುಗಳಿದಾವೆ, ಬೇರೆ ಬೇರೆ ಐಡೆಂಟಿಟಿಯನ್ನ ಮಾಡ್ಕೋಬೇಕು ಅನ್ನೋದಾಗಿ ಆಸೆಯನ್ನ ಪಡ್ತಾ ಇದ್ದಾರೆ. ಅದ್ರಲ್ವೇ ತರ್ಷಿ ಅನ್ನುವ ಲೇಡಿ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಈ ಮನೆಯನ್ನ ಬಿಟ್ಟು ಹೊರಗಡೆ ಹೋಗಿ ಆಟವಾಡೋಣ ಅಂತ ಮನೆಯಿಂದಾನೆ ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ಅಂಡ್ ಯಾವಾಗ ಅವಳು ಕಿಟಕಿಯಿಂದ ಆಡ್ತಿರ್ತಾಳೋ ಆವಾಗ ಅವಳ ಒಂದು ಬೆರಳು ಕಟ್ಟಾಗ್ಬಿಟ್ಟಿರುತ್ತೆ. ಸೊ ಅವಳು ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಗ್ರ್ಯಾಂಡ್ ಫಾದರ್ ಸರಿಯಾಗಿನೇ ಬೈದು, ನೋಡಿವಾಗ ನೀನು ಮಾಡಿರುವ ತಪ್ಪಿಗೆ ಎಲ್ಲರಿಗೂ ಕೂಡ ಅದ್ರ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಪ್ರತಿಯೊಬ್ಬರ ಒಂದೊಂದು ಬೆರಳನ್ನ ಕಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವರು ಎಲ್ಲರಿಗೂ ಕೂಡ ಬದುಕ್ತಾ ಇರೋದು ಒಬ್ಬರ ಐಡೆಂಟಿಟಿಯಿಂದ ಅಲ್ವಾ. ಸೊ ಇವಾಗ ಒಬ್ಬಳಿಗೆ ಗಾಯ ಆಗಿದೆ ಅಂದ್ರೆ ಮಿಕ್ಕಿರುವ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಗಾಯವಾಗ್ಬೇಕು ಅಂತ, ಎಲ್ಲರಿಗೂ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಂತ ಅವರ ಬೆರಳನ್ನ ತೆಗಿಬೇಕಾಗುತ್ತೆ. ಅಂಡ್ ಅದೇ ವಿಷಯಕ್ಕೆ ಥರ್ಸ್ಡೇ ಇನ್ನವೇ ಕೂಡ ಭಯವನ್ನ ಪಡ್ಕೊಂಡು ಗಿಲ್ಟಿ ಆಗಿರ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಪ್ರೆಸೆಂಟಿಗೆ ಶಿಫ್ಟ್ ಆಗ್ಬೇಕಾದ್ರೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಿರೋದು ನಮ್ಮ ಮಂಡೇ. ಬಟ್ ಆದ್ರೆ ಅವಳಿಗೆ ಸ್ವಲ್ಪ ವಾಮಿಟ್ ಆಗಿ ಹೆಲ್ತ್ ಅಪ್ಸೆಟ್ ಆಗಿರುವ ಹಾಗೆ ಕಾಣಿಸಿರುತ್ತೆ. ಆದ್ರೆ ನಾವಿವತ್ತು ಹೋಗ್ಲೇಬೇಕು ಅಂತ ಮೇಕಪ್ ಅನ್ನ ಮಾಡ್ಕೊಂಡು ಹೊರಗಡೆ ಬರೋದಕ್ಕಾಗಿನೇ ನೋಡ್ತಾಳೆ. ಅಂಡ್ ಚೆಕ್ ಪಾಯಿಂಟ್ ಹತ್ರ ಒಂದು ವರ್ಕರ್ ಅನ್ನ ನೋಡಿ ಸ್ವಲ್ಪ ಸ್ಮೈಲ್ ಅನ್ನವೇ ಕೂಡ ಮಾಡ್ತಾಳೆ. ನಂತರ ಇವಳು ಆಫೀಸ್ ನ ಒಳಗಡೆ ಬಂದು ಲಿಫ್ಟಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಜೇರಿ ಅನ್ನುವ ಕೋ ವರ್ಕರ್ ಕೂಡ ಬರ್ತಾನೆ. ಅಂಡ್ ಅದು ಅಲ್ಲದೆ ನಮ್ಮ ಹುಡುಗಿಯರಿಗೆ ಇವಾಗ ಪ್ರಮೋಷನ್ ಸಿಗ್ಬೇಕಿತ್ತು ಅಲ್ವಾ. ಆ ಪ್ರಮೋಷನ್ ಇವಾಗ ಈ ಜೆರ್ರಿ ಅಥವಾ ನಮ್ಮ ಹುಡುಗಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರನೇ ಸಿಗೋದು. ಸೊ ಇವಾಗ ಜೆರ್ರಿ ಏನನ್ನ ಹೇಳ್ತಾನೆ ಅಂದ್ರೆ, ನಿಮ್ಮ ಬಗ್ಗೆ ಸಂಪೂರ್ಣವಾದ ವಿಷಯಗಳು ನನಗೆ ಗೊತ್ತಾಗ್ಬಿಟ್ಟಿದೆ. ಅಂಡ್ ಅದು ಅಲ್ಲದೆ ಅದಕ್ಕೆ ಬೇಕಾದ ಪ್ರೂಫ್ ಗಳಿವೆ ಕೂಡ ನನ್ನ ಹತ್ರ ಇದೆ. ಸೊ ಆದಷ್ಟು ಬೇಗ ಎಲ್ಲರ ಮುಂದೆ ಅದನ್ನ ತರ್ತೀನಿ ನೋಡ್ತವ್ರು ಅನ್ನೋದಾಗಿನೇ ಹೇಳ್ತಿರ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಮಂಡ್ಯ ತುಂಬಾನೇ ಟೆನ್ಷನ್ಗೆನೆ ಬುಳ್ಗಾಗ್ಬಿಡ್ತಾಳೆ. ನಮ್ಮ ಅಕ್ಕ ತಂಗಿಯರ ಬಗ್ಗೆ ಎಲ್ಲಾ ವಿಷಯನವೇ ಇವನಿಗೆ ಗೊತ್ತಾಗ್ಬಿಟ್ಟಿದೆ ಅನ್ನೋದಾಗಿ. ಅಂಡ್ ಅವತ್ತು ಸಂಜೆ ಆಗ್ಬೇಕಾದ್ರೆ ಕೆಲ್ಸವನ್ನ ಮುಗಿಸಿ ನಮ್ಮ ಮಂಡೇ ವಾಪಸ್ ಬರ್ಬೇಕಿತ್ತು ಅಲ್ವಾ. ಬಟ್ ಆದ್ರೆ ಎಷ್ಟೇ ಹೊತ್ತು ಆದ್ರೆ ಕೂಡ ಮಂಡೇ ವಾಪಸ್ಸು ಬರೋದೇ ಇಲ್ಲ. ಮಿಕ್ಕಿರುವ ಹುಡುಗಿಯರಂತೂ ತುಂಬಾನೇ ಟೆನ್ಷನ್ ಆಗಿ ಅವಳ ಟ್ರ್ಯಾಕರ್ ಅನ್ನವೇ ಕೂಡ ಚೆಕ್ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಅದುವೇ ಕೂಡ ಡಿಸ್ಕನೆಕ್ಟ್ ಆಗಿ ನೋ ಸಿಗ್ನಲ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ರಾತ್ರಿ ಕಳೆದು ಮಾರ್ನಿಂಗ್ ಕೂಡ ಆಗುತ್ತೆ. ಬಟ್ ಆದ್ರೆ ಮಂಡೇ ವಾಪಸ್ಸು ಬಂದೇ ಇಲ್ಲ. ಸೊ ಬೇರೆ ದಾರಿ ಇಲ್ದೆ ನೆಕ್ಸ್ಟ್ ಹೋಗ್ಬೇಕಿದ್ದದ್ದು ನಮ್ಮ ಟ್ಯೂಸ್ಡೇ ಅಲ್ವಾ. ಅವಳೇನೆ ರೆಡಿಯಾಗಿ ಹೊರಗಡೆ ಏನಾಗಿದೆ ನೋಡ್ಕೊಂಡು ಬರ್ಲೇಬೇಕು ಅನ್ನೋದಾಗಿನೇ ರೆಡಿ ಆಗ್ತಾಳೆ. ಅಂಡ್ ಹೊರಗೆ ಬರ್ಬೇಕಾದ್ರೆ ಎಲ್ಲರಿಗೂ ನಾರ್ಮಲ್ ಆಗಿನೇ ಬಿಹೇವ್ ಅನ್ನ ಮಾಡಿ
ಅದು ಏನೇ ಆಗಿದ್ರೂ ಕೂಡ ನಾನು ಎಲ್ಲಾ ವಿಷಯಗಳನ್ನ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳಿ ನಮ್ಮ ಟ್ಯೂಸ್ಡೇ ಮನೆಯನ್ನ ಬಿಟ್ಟು ಹೊರಗಡೆಗಾಗಿನೇ ಬರ್ತಿರ್ಬೇಕಾದ್ರೆ ವಾಚ್ಮ್ಯಾನ್, ಏನ್ ಮೇಡಮ್ ನೆನೆ ರಾತ್ರಿ ನೀವು ಮನೆಗೆ ಹೋಗೋದನ್ನ ನಾನು ನೋಡೇ ಇಲ್ಲ, ಸೊ ಯಾವ ಗ್ಯಾಪಿನಲ್ಲಿ ಹೋಗ್ಬಿಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಟ್ಯೂಸ್ಡೇ ನಗಾರ್ಕೊಂಡು ಮನೆಯ ಕಡೆಗೆ ಸ್ವಲ್ಪ ಗಮನವನ್ನ ಕೊಡು, ಅಪ್ಪಿ ತಪ್ಪಿ ಏನಾದ್ರೂ ಕಳ್ಳತನವಾದ್ರೆ ನಿನ್ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತೀವಿ ಅನ್ನೋದಾಗಿನೇ ಹೇಳಿ ಬರ್ತಾಳೆ. ನಂತರ ಅವಳ ಟ್ರ್ಯಾಕರ್ ಅನ್ವೇ ಕೂಡ ಆಕ್ಟಿವೇಟ್ ಅನ್ನ ಮಾಡ್ಕೋತಾಳೆ. ಯಾಕಂದ್ರೆ ಇವಳ ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ, ಏನ್ ತಾನೇ ನಡೀತಾ ಇದೆ ಅಂತ ಎಲ್ಲವನ್ನ ಇವಳ ಅಕ್ಕ ತಂಗಿಯರವೇ ಕೂಡ ಕೇಳಿಸ್ಕೊಳ್ಳಿ ಅನ್ನೋದಾಗಿ. ನಂತರ ನಮ್ಮ ಟ್ಯೂಸ್ಡೇ ಆಫೀಸಿಗೆ ಬರ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇ ಇವರಿಗೆ ಪ್ರಮೋಷನ್ ಸಿಗ್ಬೇಕಿತ್ತು ಅಲ್ವಾ, ಸೊ ಇವರಿಗಾಗಿನೇ ಸಿಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಸೆಲೆಬ್ರೇಟ್ ಅನ್ನ ಮಾಡೋದಿಕ್ಕೆ ಒಂದು ಬಾರ್ಗಾಗಿನೇ ಹೊರಟೋಗಿದ್ದಾರೆ ಅನ್ನೋದಾಗಿ ಗೊತ್ತಾಗುತ್ತೆ. ಅಂಡ್ ಅದು ಅಲ್ಲದೆ ಜೆರ್ರಿ ಅನ್ನುವ ಒಬ್ಬ ಕೋ ವರ್ಕರ್ ಅನ್ನ ನೋಡಿದ್ವಿ ಅಲ್ವಾ, ಅವನು ತುಂಬಾನೇ ವಿಚಿತ್ರವಾಗಿ ನಮ್ಮ ಕ್ಯಾರನ್ ಅವಳನ್ನೇ ಗುರಾಯಿಸಿ ಬರ್ತಾ ಇದ್ದಾನೆ. ಆದ್ರೆ ಪರವಾಗಿಲ್ಲ, ನಮ್ಮ ಮಂಡೆ ಎಲ್ಲಿಗೆ ಹೋದ್ಲು ಏನಾದ್ಲು ಅವಳ ಬಗ್ಗೆ ನಾವು ಎನ್ಕ್ವೈರಿಯನ್ನ ಮಾಡ್ಬೇಕು ಅಂತ ಇವರು ಸೆಲೆಬ್ರೇಷನ್ ಅನ್ನ ಮಾಡೋದಿಕ್ಕೆ ಯಾವ ಬಾರ್ ಒಳಗಡೆ ಬಂದಿದ್ರು ಅದೇ ಬಾರ್ಗಾಗಿನೇ ಬರ್ತಾಳೆ. ಅಂಡ್ ಸೀದಾ ಒಂದು ವರ್ಕರ್ನ ಹತ್ರಕ್ಕಾಗಿನೇ ಬಂದು, ನೆನೆ ನಾನು ತುಂಬಾನೇ ಜಾಸ್ತಿ ಆಗಿ ಕುಡಿದ್ಬಿಟ್ಟಿದೆ ಅನ್ಸುತ್ತೆ, ಸೊ ನನ್ಗೆ ಏನು ನೆನಪಿಲ್ಲ, ನಾನು ಯಾರ ಜೊತೆನಾದ್ರೂ ಮಾತಾಡಿದ್ನ, ನನ್ನ ಜೊತೆ ಬೇರೆ ಯಾರಾದ್ರೂ ಇದ್ರ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ವರ್ಕರು, ನೆನೆ ನೀನು ಕೇವಲ ಒಂದೇ ಒಂದು ಡ್ರಿಂಕ್ ಅನ್ನ ತಗೊಂಡಿದ್ದೆ ಅಂಡ್ ನಿನ್ನ ಕೋ ವರ್ಕರ್ ಆಗಿರುವ ಜೆರ್ರಿ ಜೊತೆ ಏನೋ ಡಿಸ್ಕಸ್ ಅನ್ನ ಮಾಡ್ತಾ ಇದೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳಿ ಬಂದ ನಮ್ಮ ಪೂರ್ತಿಯಾದ ಟೀಮ್ಗೆನೆ ಗೊತ್ತಾಗ್ಬಿಡುತ್ತೆ, ಆ ಜೆರ್ರಿಗೆ ನಮ್ಮ ಸಂಪೂರ್ಣವಾದ ರಹಸ್ಯ ಗೊತ್ತಾಗ್ಬಿಟ್ಟಿದೆ ಅನ್ನೋದಾಗಿ. ಸೊ ಇವಾಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ, ಸೀದಾ ಜೆರ್ರಿಯವನ ಹತ್ರಕ್ಕಾಗಿನೇ ಹೋಗಿ ಮಾತಾಡ್ಬೇಕು ಅಂತ ಯೋಚಿಸಿ ನಮ್ಮ ಟ್ಯೂಸ್ಡೇ ಜೆರ್ರಿಯನ್ನ ಭೇಟಿ ಮಾಡೋದಿಕ್ಕಾಗಿನೇ ಹೊರಟು ಬರ್ತಿರ್ತಾಳೆ. ಬಟ್ ಆದ್ರೆ ದಾರಿ ಮಧ್ಯಕ್ಕೆ ಒಂದು ಬ್ಲಾಕ್ ಕಲರ್ ನ ವ್ಯಾನ್ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ನಮ್ಮ ಟ್ಯೂಸ್ಡೇ ಅವಳನ್ನವೇ ಕೂಡ ಸೈಲೆಂಟ್ ಆಗಿನೇ ಒಳಗಡೆ ಬಂದು ಕುಳಿತುಕೊಳ್ಳೋದಿಕ್ಕಾಗಿನೇ ಹೇಳ್ತಾರೆ. ಬೇರೆ ದಾರಿ ಇಲ್ಲದೆ ನಮ್ಮ ಟ್ಯೂಸ್ಡೇ ಕೂಡ ಒಳಗಡೆ ಬಂದು ಕುಳಿತುಕೋಬೇಕಾದ್ರೆ ಅವಳ ಕೈಯಲ್ಲಿರುವ ಡಿವೈಸ್ ಅನ್ನವೇ ಕೂಡ ಡಿಆಕ್ಟಿವೇಟ್ ಅನ್ನ ಮಾಡ್ಬಿಡ್ತಾರೆ. ಸೊ ಇವಾಗ ನಮ್ಮ ಮಿಕ್ಕಿರುವ ಹುಡುಗರಿಗೆ ಯಾವುದೇ ವಿಷಯಗಳಿವೆ ಕೂಡ ಗೊತ್ತಾಗೋದಿಲ್ಲ. ಅಂಡ್ ನಮ್ಮ ಟ್ಯೂಸ್ಡೇ ಅವಳನ್ನ ಕರ್ಕೊಂಡು ಚೈಲ್ಡ್ ಎಜುಕೇಶನ್ ಬ್ಯೂರೋ ಅನ್ನುವ ಒಂದು ಲ್ಯಾಬ್ ಇದೆ ಅಲ್ವಾ, ಸೊ ಸೀದಾ ಅದರ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾರೆ. ಹಾಗೆ ಇದೇ ಜಾಗದಲ್ಲಿ ಸೆಕ್ಯೂರಿಟಿ ಮೆಂಬರ್ ಆಗಿ ವರ್ಕನ ಮಾಡ್ತಿರುವ ಆಡ್ರಿಯನ್ ನಮ್ಮ ಟ್ಯೂಸ್ಡೇ ಅವಳನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಗಾಬರಿ ಆಗ್ತಾನೆ. ಈ ಕಡೆ ನಮ್ಮ ಟ್ಯೂಸ್ಡೇ ಅವಳನ್ನ ಸೀದಾ ನಿಕೋಲೆಟನೆ ಬಂದು ಭೇಟಿಯನ್ನ ಮಾಡ್ತಾಳೆ. ಅಷ್ಟೇ ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಟ್ಯೂಸ್ಡೇಗೆ ತುಂಬಾನೇ ಭಯವೆಲ್ಲ ಶುರುವಾಗ್ಬಿಡುತ್ತೆ. ಅಂಡ್ ಇವಾಗ ನಿಕೋಲೆಟು ಏನನ್ನ ಹೇಳ್ತಾಳೆ ಅಂದ್ರೆ, ಸರಿಸುಮಾರು 30 ವರ್ಷಗಳಿಂದ ನೀವು 7 ಜನರವೇ ಕೂಡ ಬಚ್ಚಿಟ್ಕೊಂಡು ಬದುಕಿದೀರಾ ಅಲ್ವಾ, ಸೊ ಆ ರೀತಿ ಬದುಕೋದಕ್ಕೆ ನಿಮ್ಮೆಲ್ಲರಿಗೂ ತುಂಬಾನೇ ಕಷ್ಟವಾಗಿರ್ಬೇಕಲ್ವಾ. ನಿಜವನ್ನ ಹೇಳ್ಬೇಕು ಅಂದ್ರೆ ನಿಮ್ಮ ಗ್ರ್ಯಾಂಡ್ ಫಾದರ್ ಎಷ್ಟೊಂದು ಸೆಲ್ಫಿಶ್ ಅಂದ್ರೆ 7 ಜನ ಮಕ್ಕಳನ್ನ ಇಲ್ಲಿಗಲ್ ಆಗಿನ ಬದುಕಿಸಿ ಬಂದಿದ್ದಾನೆ. ಅದು ಅಲ್ಲದೆ ಪ್ರೆಸೆಂಟ್ ನಲ್ಲಿ ತಿನ್ನೋದಿಕ್ಕೆ ಫುಡ್ ವಾಟರ್ ಎಲ್ಲನವೇ ಕೂಡ ತುಂಬಾನೇ ಕಡಿಮೆ ಇದೆ. ಆದ್ರೆ ನೀವು ಇಲ್ಲಿಗಲ್ ಆಗಿ ಎಲ್ಲವನ್ನ ತಗೊಂಡು ಹಾಳನ್ನ ಮಾಡಿದೀರಾ, ಸೊ ನಿಮ್ಗೆ ಸರಿಯಾದ ಶಿಕ್ಷೆಯನ್ನ ನಾವು ಕೊಡ್ಲೇಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನ ಕೇಳುವ ಟ್ಯೂಸ್ಡೇ ನೀವು ಅನ್ಕೊಳ್ಳೋ ರೀತಿ ಏನುವೇ ಇಲ್ಲ ಅನ್ನೋದಾಗಿನೇ ಹೇಳ್ತಿರ್ಬೇಕಾದ್ರೆ ಅವರು ನಮ್ಮ ಟ್ಯೂಸ್ಡೇ ಅವಳ ಮಾತನ್ನ ಕೇಳೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ. ಆದಷ್ಟು ಬೇಗ ಮಿಕ್ಕಿರುವ 5 ಜನರನ್ನುವೇ ಕೂಡ ಹುಡುಕಿ ಕರ್ಕೊಂಡು ಬನ್ನಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಟ್ಬಿಡ್ತಾಳೆ. ಅಂಡ್ ಈ ವಿಷಯ ನಮ್ಮ ಮಿಕ್ಕಿರುವ 5 ಜನ ಹುಡುಗಿಯರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಮಂಡೇ ಮತ್ತೆ ಟ್ಯೂಸ್ಡೇ ಅವರ ಇಬ್ಬರ ಕಥೆಯನ್ನೂ ಕೂಡ ಇಬ್ರು ಮುಗಿಸ್ಬಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಉಳಿದಿರೋದು ಅಂದ್ರೆ ನಾವು 5 ಜನ ಮಾತ್ರ. ಅದು ಅಲ್ಲದೆ ಇವಾಗ ಪೊಲೀಸ್ ಅವರ ಸ್ಕ್ವಾಡ್ ನಮ್ಮ ಮನೆಯ ಮುಂದಕ್ಕಾಗಿನೇ ಬಂದು ರೆಡಿಯಾಗಿ ನಿಂತಿದ್ದಾರೆ. ಸೊ ಇವಾಗ ಏನನ್ನ ಮಾಡೋದು ಅಂತ ಎಲ್ಲರೂ ಟೆನ್ಷನ್ ಆಗ್ತಿರ್ತಾರೆ. ಅಂಡ್ ಒಬ್ಬ ಕಮಾಂಡರು ಒಳಗಡೆಗಾಗಿ ಎಂಟ್ರಿಯನ್ನ ಕೊಟ್ಟು ವಾಚ್ಮ್ಯಾನ್ ನ ಕಥೆಯನ್ನ ಬುಡಾಯಿಸ್ತಾರೆ. ಆ ನಂತರ ನಮ್ಮ ಟ್ಯೂಸ್ಡೇ ಅವಳ ಒಂದು ಕಣ್ಣನ್ನ ತಗೊಂಡು ಬಂದಿರ್ತಾರೆ. ಸೊ ಆ ಕಣ್ಣನ್ನ ಡೋರ್ ನ ಹತ್ರಕ್ಕಾಗಿನೇ ಬಂದು ಮಾನಿಟರ್ ನ ಮುಂದಕ್ಕೆ ಇಡ್ಬೇಕಾದ್ರೆ ಅದನ್ನ ಸ್ಕ್ಯಾನ್ ಮಾಡಿ ಡೋರ್ ಕೂಡ ಓಪನ್ ಅನ್ನ ಮಾಡುತ್ತೆ. ಬಟ್ ಆದ್ರೆ ನಮ್ಮ ಹುಡುಗಿಯರು ಅಷ್ಟು ಬೇಗನೆ ಸೀಕ್ರೆಟ್ ರೂಮ್ ನ ಒಳಗಡೆಗಾಗಿ ಬಂದು ಬಚ್ಚಿಟ್ಕೋತಾರೆ. ಬಟ್ ಆದ್ರೆ ಇಬ್ರು ಬಚ್ಚಿಟ್ಕೊಂಡಿರೋದು ಆ ಪೊಲೀಸ್ ಅವರಿಗೆ ಕೂಡ ಚೆನ್ನಾಗಿನೇ ಗೊತ್ತಿದೆ. ಸೊ ನೀವಾಗೆ ಹೊರಗಡೆ ಬಂದಿಲ್ಲ ಅಂದ್ರೆ ನಾವು ಎಲ್ಲವನ್ನ ಡೆಮೊಲಿಷನ್ ಮಾಡ್ತೀವಿ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಅಂಡ್ ನಮ್ಮ 5 ಜನ ಹುಡುಗಿಯರಲ್ಲಿ ತೋರ್ಸ್ಟೆ ಆ ಜಾಗದಲ್ಲಿ ಇರೋದಿಲ್ಲ. ಸೊ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ನಾವು ನೋಡ್ತಿರ್ಬೇಕಾದ್ರೆ ಹಿಂದೆಯಿಂದ ನಮ್ಮ ತೋರ್ಸ್ಟೆ ಬಂದು ಆ ಕಮಾಂಡರ್ಗೆ ಸರಿಯಾಗಿನೇ ಹೊಡೆದು ಪಾಠವನ್ನ ಕಲ್ಸೋದಿಕ್ಕೆ ನೋಡ್ತಾಳೆ. ಅಂಡ್ ಇವಾಗ ನಮ್ಮ ಮಿಕ್ಕಿರುವ ಹುಡುಗಿಯರಿಗೂ ಕೂಡ ಹೊರಗಡೆಗಾಗಿನೇ ಬಂದು ಒಂದು ಜಬರ್ದಸ್ತಾದ ಫೈಟ್ ಅನ್ನೇ ಮಾಡ್ತಾರೆ. ಅಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಫೈಟಿಂಗ್ ಸ್ಕಿಲ್ ಅನ್ನೇ ಕಲ್ಸಿಕೊಟ್ಟಿದ್ದಾನೆ ನಮ್ಮ ಹುಡುಗಿಯರಿಗೆ. ಸೊ ಇವಾಗ ಎಲ್ಲರೂ ಸೇರ್ಕೊಂಡು ಸರಿಯಾಗಿನೇ ಫೈಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಅಲ್ಲಿ ಬಂದಿರುವ ಗಾರ್ಡ್ಸ್ ಗಳ ಹತ್ರವಾಗಿ ಗನ್ಗಳಿದಾವೆ ಅಲ್ವಾ, ಸೊ ಅವರು ಫೈರ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಸಂಡೆಗೆ ತುಂಬಾನೇ ಡ್ಯಾಮೇಜ್ ಆಗ್ಬಿಡುತ್ತೆ. ಅಂಡ್ ಎಲ್ಲರೂ ಸೇರ್ಕೊಂಡು ಗಾರ್ಡ್ಸ್ ಗಳ ಕಥೆಯನ್ನೇನೋ ಮುಗಿಸ್ತಾರೆ. ಬಟ್ ಆದ್ರೆ ಕೊನೆಯದಾಗಿ ನಮ್ಮ ಸಂಡೆ ಕೂಡ ತುಂಬಾನೇ ಡ್ಯಾಮೇಜ್ ಆಗಿ ತೀರೋಗ್ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಲ್ಯಾಬ್ ನಲ್ಲಿರುವ ನಿಕೋಲೆಟ್ ಅವಳನ್ನ ತೋರಿಸ್ಬೇಕಾದ್ರೆ ಹೆಚ್ಚುವರಿಯಾಗಿ ಹುಟ್ಟುವ ಮಕ್ಕಳನ್ನ ಈ ಲ್ಯಾಬ್ ನ ಒಳಗಡೆಗೆ ತರ್ತಾರೆ ಅಲ್ವಾ. ಆ ಮಕ್ಕಳನ್ನ ನೋಡ್ಬೇಕಾದ್ರೆ ಇವಾಗ ಒಂದು ಕ್ವಶನ್ ರೈಸ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಹುಡುಗಿಯರನ್ನ ಇಟ್ಕೊಂಡು ಬರೋದಿಕ್ಕೆ ಬಂದಿದ್ದ ಸ್ಕ್ವಾಡ್ ಇಂದ ಯಾವುದೇ ರೀತಿ ಅಪ್ಡೇಟ್ ಗಳು ಬಂದಿಲ್ಲ.
ಸೊ ನಾನು ಇಲ್ಲಿವರೆಗೂ ಮನುಷ್ಯರಿಗೋಸ್ಕರ ಒಳ್ಳೇದನ್ನ ಮಾಡ್ಬೇಕು ಅಂತ ಟ್ರೈ ಅನ್ನ ಮಾಡ್ತಾ ಇದ್ದೀನಿ. ಬಟ್ ಆದ್ರೆ ನಾನು ಮಾಡ್ತಿರೋದು ಸರಿನಾ ಇಲ್ಲ ತಪ್ಪನ ಮಾಡ್ತಿದ್ದೀನ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾಳೆ. ಇದನ್ನ ಕೇಳುವ ಜೋ ಅನ್ನುವ ಅಸಿಸ್ಟೆಂಟು, ಮೇಡಮ್ ಇದ್ರಲ್ಲಿ ನಿಮ್ದು ಯಾವುದೇ ರೀತಿಯಾದ ತಪ್ಪಿಲ್ಲ. ಆಕ್ಚುಲ್ ಆಗಿ ತಪ್ಪು ಯಾರದು ಅಂದ್ರೆ ಇಲ್ಲಿಗಲ್ ಆಗಿ ಹೆಚ್ಚುವರಿ ಮಕ್ಕಳನ್ನ ಮಾಡ್ಕೊಳ್ಳೋದು. ಸೊ ನೀವು ಮಾಡ್ತಾ ಇರೋದು ಸರಿಯಾಗಿನೇ ಇದೆ ಮೇಡಮ್ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಿಕೋಲೆಟು, ಆಗಿದ್ರೆ ಎಲ್ಲಾ ಹುಡುಗಿಯರನ್ನುವೆ ಕೂಡ ಹುಡಿಕೊಂಡು ಬನ್ನಿ, ಹಾಗೆ ನಮ್ಮಲ್ಲಿ ವರ್ಗನ ಮಾಡ್ತಾ ಇರುವ ಜೆರಿಯ ಕಥೆಯನ್ನುವೆ ಕೂಡ ಮುಗಿಸಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾಳೆ. ಈ ಜೆರಿಯ ಕಥೆಯನ್ನ ಮುಗಿಸೋದಿಕ್ಕೆ ಏನಕ್ಕೆ ಹೇಳ್ತಾ ಇದ್ದಾಳೆ ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹುಡುಗಿಯರನ್ನ ತೋರಿಸ್ಬೇಕಾದ್ರೆ ಇವ್ರು ಒಂದು ಕಣ್ಣನ್ನ ಸ್ಕ್ಯಾನ್ ಅನ್ನ ಮಾಡಿ ಒಳಗಡೆಗಾಗಿ ಬಂದಿದ್ರು ಅಲ್ವಾ. ಸೊ ಆ ಕಣ್ಣು ಬೇರೆ ಯಾರ್ದಿವೆ ಅಲ್ಲ, ನಮ್ಮ ಟ್ಯೂಸ್ಡೇ ಅವಳದ್ದಿ ಅನ್ನೋದಾಗಿ ಕಣ್ಣು ಇಟ್ಕೋತಾರೆ. ಹಾಗೆ ನಾವು ಈ ಮನೆಯನ್ನ ಬಿಟ್ಟು ಹೊರಗಡೆ ಬಂದು ಕಾಲನ್ನ ಮಡಗಿದ್ರೆ ಕೂಡ ನಮ್ಮ ಪ್ರಾಣಕ್ಕೇನೆ ಅಪಾಯ. ಯಾಕಂದ್ರೆ ನಮ್ಮ ಬಗ್ಗೆ ಎಲ್ಲಾ ವಿಷಯಗಳಿವೆ ಗೊತ್ತಾಗ್ಬಿಟ್ಟಿರೋದ್ರಿಂದ ಎಲ್ಲಾ ಪೊಲೀಸ್ಗಳಿವೆ ನಮ್ಮ ಮನೆಯ ಮುಂದಕ್ಕಾಗಿನೇ ಬಂದು ಕಾಯ್ಕೊಂಡು ಕುಳಿತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ಅಂಡ್ ಅದು ಅಲ್ಲದೆ ನಮ್ಮ ರಹಸ್ಯದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದು ಜೆರಿಗೆ ಮಾತ್ರ. ಸೊ ಅವನನ್ನ ನಾವು ಹೇಗಾದ್ರೂ ಮಾಡಿ ಭೇಟಿಯನ್ನ ಮಾಡಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಸರಿ ಓಕೆ ಅಂತ ಮಿಕ್ಕಿರುವ ಮೆಂಬರ್ ಗಳಲ್ಲಿ ನಮ್ಮ ವೆನಸ್ಡೇನೆ ಸೂಪರ್ ಆಗಿನೇ ರೆಡಿ ಆಗ್ತಾಳೆ. ಯಾಕಂದ್ರೆ ಉಳಿದಿರ್ತಾ ಇರುವ ಮೆಂಬರ್ ಗಳಲ್ಲಿ ಇವಳನ್ನೇ ತುಂಬಾನೇ ಸ್ಟ್ರಾಂಗ್ ಆಗಿರುವ ಪರ್ಸನ್. ಸೊ ಅದೇ ರೀತಿಯಾಗಿ ನಮ್ಮ ವೆನಸ್ಡೇ ನಾನು ಹೋಗ್ತೀನಿ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಮ ಮಿಕ್ಕಿರುವ ಹುಡುಗಿಯರು ಇವಳ ಟ್ರ್ಯಾಕರ್ ನಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡೋದಿಕ್ಕಾಗಿನೇ ಯೋಚಿಸ್ತಾರೆ. ಯಾಕಂದ್ರೆ ಪ್ರತಿಯೊಂದು ಲೊಕೇಶನ್ ಆಗಿರ್ಬಹುದು, ಡಾಟಾ ಆಗಿರ್ಬಹುದು, ಎಲ್ಲವನ್ನ ಆಕ್ಸೆಸ್ ಅನ್ನ ಮಾಡೋದಿಕ್ಕಾಗಿ. ಸೊ ಹೇಗಿದ್ರೆ ನಮ್ಮ ಫ್ರೈಡೆ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ದಾಳೆ ಅಲ್ವಾ. ಸೊ ಅವಳೇನೆ ಎಲ್ಲಾ ಕೆಲ್ಸವನ್ನ ಮಾಡಿಕೊಡ್ತಾಳೆ. ನಂತರ ನಮ್ಮ ವೆನಸ್ಡೇ ಸೂಪರ್ ಆಗಿನೇ ರೆಡಿ ಆಗಿ ಆ ಜೆರಿಯವನ ಹತ್ರಕ್ಕಾಗಿನೇ ಬರ್ತಾಳೆ. ಇವಳನ್ನ ನೋಡುವಂತಹ ಜೋರಿ ಕೂಡ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವನು ಇಲ್ಲಿವರೆಗೂ ನಮ್ಮ ಕ್ಯಾರೆನ್ ಅವಳನ್ನ ಡ್ಯೂಟಿಯ ಡ್ರೆಸ್ ನಲ್ಲೇ ನೋಡಿರೋದು. ಸೊ ಇವಾಗ ಆಫೀಸ್ ಡ್ರೆಸ್ ಅನ್ನ ಬಿಟ್ಟು ನಾರ್ಮಲ್ ಆಗಿ ಬಂದಿದ್ದಾಳೆ ಅಲ್ವಾ. ಆದ್ರೆ ಪರವಾಗಿಲ್ಲ ಅಂತ ಮನೆ ಒಳಗಡೆಗಾಗಿನೇ ಕರ್ಕೋತಾನೆ. ಅಂಡ್ ಇವರಿಗೆ ಒಂದು ಸ್ವಲ್ಪ ಕೂಡ ಐಡಿಯಾನೇ ಇರೋದಿಲ್ಲ ಹೊರಗಡೆಯಿಂದ ಒಂದು ಸ್ನೈಪರು ಇವರಿಗಾಗಿ ಕಾಯ್ತಾ ಇದೆ ಅಂತ. ಅಂಡ್ ಇವಾಗ ನಮ್ಮ ವೆಡ್ನೆಸ್ಡೇ ನಿನ್ಗೆ ಯಾವ ಸೀಕ್ರೆಟ್ ಗಳು ಗೊತ್ತಿದೆ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಜೆರಿ ಕೂಡ ಒಂದು ವಿಷಯವನ್ನ ಹೇಳ್ಕೊತಾನೆ. ನಿನ್ಗೆ ಸಿಕ್ಕಿರುವ ಪ್ರಮೋಷನ್ ಅನ್ನ ನನ್ಗೆ ಕೊಡು, ನಿನ್ನ ಬಗ್ಗೆ ಗೊತ್ತಿರುವ ಸೀಕ್ರೆಟ್ ಗಳನ್ನ ನಾನು ಹೊರಗಡೆ ಹೇಳೋದಿಲ್ಲ ಅನ್ನೋದಾಗಿ ಒಂದು ಡೀಲ್ ಅನ್ನ ಮಾಡ್ತಾನೆ. ಸೊ ಇದನ್ನ ಕೇಳುವ ನಮ್ಮ ವೆಡ್ನೆಸ್ಡೇ ಒಂದು ಗನ್ ಅನ್ನ ತೆಗೆದು ಪಾಯಿಂಟ್ ಅನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಆ ಗನ್ನು ಯಾವುದೇ ರೀತಿ ವರ್ಕ್ ಆಗೋದಿಲ್ಲ, ಕೇವಲ ಹೆದರಿಸೋದಿಕ್ಕಾಗಿನೇ ತಂದಿರ್ತಾಳೆ. ಸೊ ಇದನ್ನ ನೋಡುವಂತಹ ಜೆರಿ ಕೂಡ ಅದರಿಂದ ಹೆದರ್ಕೊಂಡು ಎಲ್ಲ ನಿಜವನ್ನ ಹೇಳ್ಕೊತಾನೆ. ಅಂದ್ರೆ ಈ ಸರ್ಕಾರವನ್ನೇ ನಡೆಸಿ ಬರ್ತಾ ಇರೋದು ನಿಕೋಲೆಟ್ ಅಲ್ವಾ. ಸೊ ಅವಳಿಗೆ ಇಲ್ಲಿಗಲ್ ಆಗಿ ಎಷ್ಟೋ ಕೋಟ್ಯಾಂತರ ಹಣವೆಲ್ಲ ಟ್ರಾನ್ಸ್ಫರ್ ಆಗಿದೆಯಂತೆ. ಅಂದ್ರೆ ಎಲೆಕ್ಷನ್ ಕ್ಯಾಂಪನಿಗೋಸ್ಕರ ತುಂಬಾನೇ ಕೋಟಿ ಕೋಟಿ ಹಣವೆಲ್ಲ ಟ್ರಾನ್ಸ್ಫರ್ ಆಗಿದೆ. ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋದು ಬೇರೆ ಯಾರಿವೆಲ್ಲ ನೀನೇನೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ನಿನ್ಗೆ ಸಿಕ್ಕಿರುವ ಪ್ರಮೋಷನ್ ಅನ್ನ ನನ್ಗೆ ಕೊಟ್ರೆ ಈ ನಿನ್ನ ಸೀಕ್ರೆಟ್ ಅನ್ನ ಯಾರಿಗೂ ಹೇಳಲ್ಲ ಅಂತ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ವೆಡ್ನೆಸ್ಡೇ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾಳೆ. ನಮ್ಮ 7 ಜನಗಳಲ್ಲಿ ಕೆಲಸವನ್ನ ಮಾಡಿರೋದಾದ್ರೂ ಯಾರು ಅನ್ನೋದಾಗಿ. ಸರಿ ಓಕೆ, ಆದ್ರ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ನನ್ಗೆ ತೋರ್ಸೋನೋದಾಗಿ ನಮ್ಮ ವೆಡ್ನೆಸ್ಡೇ ಕೇಳ್ಬೇಕಾದ್ರೆ ಅವನ ತೋರ್ಸೋದಕ್ಕಿಂತ ಮುಂಚೆನೆ ದೂರದಲ್ಲಿ ಕುಳಿತಿರುವ ಸ್ನೈಪರು ಫಟ್ ಅಂತ ಜೆರಿಯವನ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾರೆ. ನಂತರ ನಮ್ಮ ವೆಡ್ನೆಸ್ಡೇ ಆ ಸ್ನೈಪರ್ ಗಳಿಂದ ಬಚಾವಾಗೋದಿಕ್ಕಾಗಿ ವಿಂಡೋವನ್ನುವೆ ಕೂಡ ಕ್ಲೋಸ್ ಅನ್ನ ಮಾಡ್ತಾಳೆ. ಅಂಡ್ ಈ ವಿಷಯ ಡಿಟೆಕ್ಟಿವ್ ಗಳಿಗೆ ಗೊತ್ತಾಗ್ಬೇಕಾದ್ರೆ ಫಟ್ ಅಂತ ಎಲ್ಲರೂ ಬಂದು ಸುತ್ಕೋತಾರೆ. ನಂತರ ಆದಷ್ಟು ಬೇಗ ಈ ಅಪಾರ್ಟ್ಮೆಂಟ್ ನ ಒಳಗಡೆ ಏನ್ ತಾನೇ ನಡೀತಾ ಇದೆ ಎಲ್ಲವನ್ನ ಸೀಸನ್ ಮಾಡಿ ಅಂತ ಒಂದು ಸ್ಕ್ವಾಡ್ ಅನ್ನ ಒಳಗಡೆ ಕಳಿಸ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ಗಾರ್ಡ್ ನಮ್ಮ ವೆಡ್ನೆಸ್ಡೇ ಅವಳನ್ನ ಹುಡಿಕೊಂಡು ಒಂದು ವಾಶ್ರೂಮ್ ಒಳಗಡೆಗಾಗಿನೇ ಬರ್ತಾನೆ. ಸೊ ನಮ್ಮ ವೆಡ್ನೆಸ್ಡೇ ಕೂಡ ಹಿಂದಗಡೆಯಿಂದ ಆಟಕನ್ನ ಮಾಡಿ ಅವನ ಕಥೆಯನ್ನ ಮುಗಿಸ್ತಾಳೆ. ಅಂಡ್ ಅವನ ಹತ್ರ ಇರುವ ಗನ್ನನ್ನ ಎತ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಆ ಗನ್ಗಳು ಕೇವಲ ಅವರ ಬಯೋಮೆಟ್ರಿಕ್ ನಿಂದಾನೆ ವರ್ಕ್ ಆಗೋದು. ಸೊ ಕೆಳಗಡೆ ಬಿದ್ದಿರುವ ಸೋಲ್ಜರ್ ನ ಬೆರಳನ್ನ ಕಟ್ ಮಾಡಿನೇ ತೆಗೆದು ಆ ಗನ್ ಅನ್ನ ಆಕ್ಟಿವೇಟ್ ಮಾಡ್ಕೋತಾಳೆ. ನಂತರ ಇನ್ನಷ್ಟು ಸೋಲ್ಜರ್ ಗಳು ವಾಶ್ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬರೋದಕ್ಕೆ ನೋಡ್ಬೇಕಾದ್ರೆ ನಮ್ಮ ವೆಡ್ನೆಸ್ಡೇ ಗನ್ನನ್ನ ಹಿಡ್ಕೊಂಡು ಎಲ್ಲರ ಕಥೆಯನ್ನೇ ಬುಡಾಯಿಸಿ ಹಾಕ್ತಾಳೆ. ಅಂಡ್ ಇದನ್ನ ನೋಡುವಂತಹ ಕಮಾಂಡರ್ ಮತ್ತೊಂದು ಟೀಮ್ ಅನ್ನ ಒಳಗಡೆಗಾಗಿನೇ ಕಳಿಸಿಕೊಡ್ತಾನೆ. ಬಟ್ ಆದ್ರೆ ನಮ್ಮ ವೆಡ್ನೆಸ್ಡೇ ಆ ಕಾಂಟ್ಯಾಕ್ಟ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ. ಸೊ ಫೈನಲಿ ಅದನ್ನೆಲ್ಲ ಡೌನ್ಲೋಡ್ ಅನ್ನ ಮಾಡ್ಕೊಂಡು ಆ ವಿಂಡೋವಿನಿಂದಾನೇ ಜಿಗಿದು ಆ ಜಾಗದಿಂದಾನೇ ಓಡಿ ಹೋಗೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಇವಳು 3ನೇ ಫ್ಲೋರ್ ನಿಂದ ಕೆಳಗಡೆಗಾಗಿ ಧುಮ್ಕಿರ್ತಾ ಇರೋದ್ರಿಂದ ಇವಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿ ರಕ್ತವೆಲ್ಲ ಚೋಟೋದಿಕ್ಕೆ ಶುರುವಾಗುತ್ತೆ. ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಾವು ಈ ಜಾಗವನ್ನ ಬಿಟ್ಟು ಹೋಗ್ಲೇಬೇಕು ಅಂತ ಕಷ್ಟವನ್ನ ಪಟ್ಟು ಎದ್ದೇಳ್ತಾಳೆ. ಅಂಡ್ ಇದ್ರ ನಡುವೆ ನಮ್ಮ ಫ್ರೈಡೆ ಕೂಡ ಎಲ್ಲಿ ಪೊಲೀಸ್ನವರಿದ್ದಾರೆ, ಯಾವ ಕಡೆ ನುಗ್ಬೇಕು, ಯಾವ ಜಾಗದಿಂದ ಎಸ್ಕೇಪ್ ಆಗಿ ಬರ್ಬೇಕು ಅಂತ ಎಲ್ಲವನ್ನ ಹೇಳಿ ಬರ್ತಿರ್ತಾಳೆ. ಸೊ ಅದೇ ರೀತಿಯಾಗಿ ಒಂದು ಏರಿಯಾ ಒಳಗಡೆಗೆ ನಮ್ಮ ವೆನಸ್ಡೇ ನುಗ್ಬೇಕಾದ್ರೆ ಅಲ್ಲಿರುವ ಎಲ್ಲಾ ಜನಗಳಿಗಿವೆ ಈ ಪೊಲೀಸ್ ಅವರನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ಕೊಲ್ಲನ ತಗೊಂಡು ಪೊಲೀಸ್ ಅವರಿಗೆ ಹೊಡೆದು ಡೈವರ್ಟ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ನಮ್ಮ ಹುಡುಗಿಯರು ಇರುವ ಅಪಾರ್ಟ್ಮೆಂಟ್ ಅನ್ನ ಯಾರೋ ಬಂದು ನಾಕ್ ಅನ್ನ ಮಾಡ್ತಾರೆ.
ಸೊ ನಮ್ಮ ಹುಡುಗಿಯರು ಯಾರಿರ್ಬಹುದು ಅಂತ ಸಿಸಿಟಿವಿಯ ಮುಖಾಂತರ ನೋಡ್ಬೇಕಾದ್ರೆ ಅದೇ ಮಕ್ಕಳನ್ನ ಕರ್ಕೊಂಡು ಹೋಗುವ ಒಂದು ಲ್ಯಾಬ್ ಇದೆ ಅಲ್ವಾ, ಅದ್ರಲ್ಲಿ ಸೆಕ್ಯೂರಿಟಿ ಮೆಂಬರ್ ಆಗಿ ವರ್ಕನ್ನ ಮಾಡಿ ಬರ್ತಿರುವ ಆಡ್ರಿನ್. ಅಂದ್ರೆ ನಮ್ಮ 7 ಜನ ಹುಡುಗಿಯರಲ್ಲಿ ಯಾರು ಇವನಿಗೆ ತುಂಬಾನೇ ಪರಿಚಯವಾಗಿದ್ದಾರೆ. ಸೊ ಅದಕ್ಕಾಗಿನೇ ಅವರನ್ನ ಮೀಟ್ ಮಾಡೋದಿಕ್ಕಾಗಿನೇ ಬಂದಿದ್ದಾನೆ ಆಡ್ರಿಯನ್. ಸೊ ಇವಾಗ ಹೇಗಾದ್ರೂ ಮಾಡಿ ಇವನನ್ನ ಹ್ಯಾಂಡಲ್ ಮಾಡ್ಲೇಬೇಕು ಅಂತ ನಮ್ಮ ಸಾಟರ್ಡೆ ಒಂದೇ ಒಂದು ನಿಮಿಷ ನಾನು ಬಂದ್ಬಿಟ್ಟಿ ಅನ್ನೋದಾಗಿನೇ ಹೇಳ್ತಾಳೆ. ಇನ್ನು ಮಿಕ್ಕಿರುವ ಲೇಡಿಗಳು ಸೀಕ್ರೆಟ್ ರೂಮ್ ನ ಒಳಗಡೆಗಾಗಿನೇ ಬಂದು ಬಚ್ಚಿಟ್ಕೋತಾರೆ. ಆ ನಂತರ ನಮ್ಮ ಸ್ಯಾಟರ್ಡೆ ಹೊರಗಡೆ ಬಂದು ಡೋರ್ ಅನ್ನ ಓಪನ್ ಮಾಡಿ ಒಳಗಡೆಗೆ ಕರ್ಕೊಂಡು ಬರ್ಬೇಕಾದ್ರೆ ಆ ಆಡ್ರಿನು ನಮ್ಮ ಸ್ಯಾಟರ್ಡೆ ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗಿನೇ ಮಾತಾಡ್ತಿರ್ತಾನೆ. ಅಂಡ್ ಯಾವ ರೀತಿ ಬೇಯವನ್ನ ಮಾಡ್ತಾನೆ ಅಂದ್ರೆ ಲವರ್ ನ ಹಾಗೇನೆ ಆಕ್ಟಿವಿಟಿಗಳನ್ನ ಮಾಡ್ತಿರ್ತಾನೆ. ಸೊ ಒಂದೇ ಒಂದು ನಿಮಿಷ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸ್ಯಾಟರ್ಡೆ ಮಿಕ್ಕಿರುವ ಹುಡುಗಿಯರ ಹತ್ರಕ್ಕಾಗಿನೇ ವಾಪಸ್ ಬರ್ತಾಳೆ. ಏನ್ರೆ ಯಾರೇ ಇವನು ಏನಕ್ಕಾಗಿ ಈ ರೀತಿಯಾಗಿ ನಡ್ಕೋತಾ ಇದ್ದಾನೆ, ಯಾರು ಇವನ ಜೊತೆಯಾಗಿ ಅಫೇರನ್ನ ಮಡಿಕೊಂಡಿದ್ದೀರಾ ನಿಜವನ್ನ ಹೇಳಿ ಅಂತ ಹೇಳ್ಕೊತಿರ್ಬೇಕಾದ್ರೆ ನನಗ್ ಗೊತ್ತಿಲ್ಲಪ್ಪ ಅಂತ ಎಲ್ಲರಿವೆ ಮಾತಾಡ್ಕೋತಿರ್ತಾರೆ. ಸೊ ಏನಾದ್ರೂ ಮಾಡು, ಮೊದ್ಲು ಅವನನ್ನ ಸಂಭಾಳಿಸು ಅಂತ ನಮ್ಮ ಸಾಟರ್ಡೆಗೆ ಹೇಳ್ಬೇಕಾದ್ರೆ ಸರಿ ಓಕೆ ಅನ್ನೋದಾಗಿ ಬೇರೆ ದಾರಿ ಇಲ್ದೆ ಅವನ ಹತ್ರಕ್ಕಾಗಿನೇ ವಾಪಸ್ ಬರ್ತಾಳೆ. ಅಂಡ್ ಇವಾಗ ನಮ್ಮ ಫ್ರೈಡೆ ಒಂದು ಮಾಸ್ಟರ್ ಆದ ಪ್ಲಾನ್ ಅನ್ನ ಬೋಡಿಸ್ತಾಳೆ. ಅಂದ್ರೆ ಒಂದು ಚಿಪ್ಪನ ತೆಗೆದು ನಮ್ಮ ಸಾಟರ್ಡೆ ಅವಳಿಗೆನೆ ಕೊಟ್ಟು ಇದನ್ನ ಯಾವಾಗ್ಲೂ ನಿನ್ನ ಹತ್ರವಾಗಿನೇ ಮಡಿಕೋ. ಅಂಡ್ ಹೇಗಿದ್ರು ಆಂಡ್ರಿವು ಆ ಲ್ಯಾಬಿನಲ್ಲಿ ವರ್ಕನ್ನ ಮಾಡಿ ಬರ್ದಿದ್ದಾನೆ ಅಲ್ವಾ, ಸೊ ಇವನನ್ನ ನಾವು ಹ್ಯಾಕ್ ಅನ್ನ ಮಾಡ್ಕೊಂಡ್ರೆ ಆ ಲ್ಯಾಬ್ ಅನ್ನವೇ ಕೂಡ ತುಂಬಾನೇ ಈಸಿಯಾಗಿ ಹ್ಯಾಕ್ ಅನ್ನ ಮಾಡ್ಕೋಬಹುದು. ಆ ನಂತರ ನಮ್ಮ ಟ್ಯೂಸ್ಡೇ ಮತ್ತೆ ಮಂಡೇಗೆ ಏನಾಗಿದೆ ಎಲ್ಲವನ್ನ ತಿಳ್ಕೋಬಹುದು ಅನ್ನೋದಾಗಿನೇ ಯೋಚಿಸ್ತಾರೆ. ಅಂಡ್ ಅವರಿಬ್ರು ಹೊರಗಡೆ ಹೋಗ್ತಿದ್ದಾಗೇನೆ ನಮ್ಮ ಮಿಕ್ಕಿರುವ ಟೀಮ್ ನಬ್ರು ನಾವು ಮತ್ತೆ ನಮ್ಮ ವೆಡ್ನೆಸ್ಡೇ ಅವಳಿಗೆ ಹೆಲ್ಪ್ ಅನ್ನ ಮಾಡ್ಬೇಕು, ಅವಳನ್ನ ಟ್ರ್ಯಾಕ್ ಅನ್ನ ಮಾಡ್ಬೇಕು ಅಂತ ವಾಪಸ್ ಬರ್ತಾರೆ. ಸೊ ಇವಾಗ ನಮ್ಮ ವೆಡ್ನೆಸ್ಡೇ ಎಲ್ಲಿದ್ದಾಳೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ನ ಟೆರೆಸ್ ನ ಮೇಲ್ಗಡೆಗಾಗಿನೇ ಬಂದು ಸಿಕ್ಕಾಕೊಂಡಿದ್ದಾಳೆ. ಹಿಂದೆ ಹೋಗೋಣ ಅಂತ ನೋಡ್ಬೇಕಾದ್ರೆ ಪೊಲೀಸ್ನವರು ಇದ್ದಾರೆ. ಮುಂದೆ ಇವಾಗ ಒಂದು ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ ಗೆ ಜಂಪ್ ಅನ್ನ ಮಾಡ್ಬೇಕು. ಸೊ ಬೇರೆ ದಾರಿ ಇಲ್ದೆ ಧೈರ್ಯವನ್ನ ಮಾಡಿ ಜಂಪನ ಮಾಡೋಣ ಅಂತ ನಮ್ಮ ವೆಡ್ನೆಸ್ಡೇ ಕೊನೆಯದಾಗಿ ಜಂಪನ ಮಾಡ್ತಾಳೆ. ಇನ್ನೇನು ಅವಳು ಮತ್ತೊಂದು ಭಾಗಕ್ಕೆ ಬರ್ತಿದ್ದಾಳೆ ಅಂತ ನಾವು ನೋಡ್ಬೇಕಾದ್ರೆ ಅಸಿಸ್ಟೆಂಟ್ ಆಗಿರುವ ಜೋ ಬಂದು ನಮ್ಮ ವೆಡ್ನೆಸ್ಡೇ ಅವಳಿಗೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಒಂದು ಜಾಗವನ್ನ ಇಟ್ಕೊಂಡು ಇವಳು ಇನ್ನವೇ ನೇತಾಡ್ತಿರ್ತಾಳೆ. ಸೊ ನಿಮ್ಮ ಒಬ್ಬರನ್ನವೇ ಕೂಡ ಬಿಡ್ದಿರಾ ಎಲ್ಲರ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳ್ಕೊಂಡೆ. ಫೈನಲ್ ಆಗಿ ನಮ್ಮ ವೆಡ್ನೆಸ್ಡೇ ಅವಳ ತಲೆ ಒಳಗಡೆಗೆ ಬುಲೆಟ್ ಅನ್ನ ಇಳಿಸಿ ಅವಳ ಕಥೆಯನ್ನ ಮುಗಿಸ್ಬಿಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಸ್ಯಾಟರ್ಡೆ ಅವಳನ್ನ ನೋಡ್ಬೇಕಾದ್ರೆ ಆಡ್ರಿಯನ್ನು ಮನೆಗಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ನಮ್ಮ 7 ಜನ ಹುಡುಗಿಯರಲ್ಲಿ ಯಾರು ಇವನಿಗೆ ಫಿದಾಗ್ಬಿಟ್ಟಿದ್ದಾಳೆ ಅನ್ನೋದಾಗಿ. ಯಾಕಂದ್ರೆ ಇವನ ಜೊತೆಗೆ ತೆಗೆಸ್ಕೊಂಡಿರುವ ಫೋಟೋಗಳನ್ನವೇ ಕೂಡ ವಾಲ್ ನಲ್ಲಿ ನೇತಾಕೊಂಡಿರ್ತಾನೆ. ಆ ನಂತರ ಆಂಡ್ರಿಯನ್ನು ನಮ್ಮ ಸ್ಯಾಟರ್ಡೆ ಅವಳಿಗೆ ಕಿಸನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಫ್ರೈಡೆ ಎಲ್ಲವನ್ನ ಹ್ಯಾಕ್ ಅನ್ನ ಮಾಡ್ಕೋತಾಳೆ. ಅಂಡ್ ಸಂಪೂರ್ಣವಾದ ಸಿಸ್ಟಮ್ ಲ್ಯಾಬ್ ಎಲ್ಲವನ್ನ ಕಂಟ್ರೋಲ್ಗೆ ತಗೊಂಡು ಚೆಕ್ ಅನ್ನ ಮಾಡ್ಬೇಕಾದ್ರೆ ಯಾವ್ಯಾವ ಇಲ್ಲಿಗಲ್ಲು ನಡೆದಿರ್ತಾ ಇದೆ ಅಂತ ಎಲ್ಲನವೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಿಕೋಲೆಟ್ಗೆ ಇಲ್ಲಿಗಲ್ ಆಗಿ ಕೋಟಿ ಹಣವೆಲ್ಲ ಟ್ರಾನ್ಸ್ಫರ್ ಆಗಿದೆ ಅಲ್ವಾ, ಸೊ ಅದ್ರ ಬಗ್ಗೆ ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋದು ಕ್ಯಾರೆನ್ ಅನ್ನೋದುವೆ ಕೂಡ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಈ ವಿಷಯ ಗೊತ್ತಾಗ್ಬೇಕಾದ್ರೆ ಎಲ್ಲರಿವೆ ಶಾಕ್. ಯಾಕಂದ್ರೆ ಕ್ಯಾರೆನ್ ಅನ್ನುವ ಐಡೆಂಟಿಟಿಯನ್ನ ಇಟ್ಕೊಂಡು ಪ್ರತಿದಿನ ಒಬ್ಬೊಬ್ಬರು ಹೊರಗಡೆ ಹೋಗಿ ಕೆಲಸವನ್ನ ಮಾಡಿ ಬರ್ತಿದ್ರು ಅಲ್ವಾ. ಸೊ ಇವಾಗ 7 ಜನರಲ್ಲಿ ಯಾರು ಈ ಕೆಲಸವನ್ನ ಮಾಡಿದ್ದಾರೆ ಅನ್ನೋದಾಗಿ ಸರಿ ಓಕೆ ಅಂತ ಆಡ್ರಿಯನ್ನ ಆಕ್ಸೆಸ್ ಅನ್ನುವೆ ಕೂಡ ಬಳಸ್ಕೊಂಡು ಸಂಪೂರ್ಣವಾಗಿ ಆ ಲ್ಯಾಬ್ ನ ಸರ್ವರ್ ಅನ್ನೇ ಹ್ಯಾಕ್ ಅನ್ನ ಮಾಡ್ಕೋತಾರೆ. ಆ ನಂತರ ಇದ್ರ ಒಳಗಡೆ ಕ್ರಯೋಸ್ಲೀಪ್ ಅನ್ನುವಂತಹ ಒಂದು ಲ್ಯಾಬ್ ಇದೆ. ಸೊ ಅದ್ರ ಸಿಸಿ ಕ್ಯಾಮ್ರಾಗಳನ್ನುವೆ ಕೂಡ ಹ್ಯಾಕ್ ಅನ್ನ ಮಾಡ್ಕೋತಾರೆ. ಯಾಕಂದ್ರೆ ಹೆಚ್ಚುವರಿ ಮಕ್ಕಳನ್ನ ಈ ಜಾಗಕ್ಕಾಗಿನೇ ತರ್ತಾರೆ ಅಲ್ವಾ, ಅವ್ರನ್ನ ಇಟ್ಟು ಏನನ್ನ ಮಾಡ್ತಾರೆ, ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಅದೇ ರೀತಿಯಾಗಿ ಎಲ್ಲವನ್ನ ಇಬ್ರು ಚೆಕ್ಕನ್ನ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ರೂಮ್ ನ ಒಳಗಡೆ ನಮ್ಮ ಮಂಡೆ ತೀರೋಗ್ ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ರು ಅಲ್ವಾ, ಬಟ್ ಆದ್ರೆ ಇನ್ನವೇ ಅವಳನ್ನ ಒಂದು ರೂಮ್ ನಲ್ಲಿ ಬಚ್ಚಿಟ್ಟು ಮಡಗಿದ್ದಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಸಾಟರ್ಡೆ ಮತ್ತೆ ಆಡ್ರಿಯನ್ ಅನ್ನ ತೋರಿಸ್ಬೇಕಾದ್ರೆ ಆ ಆಡ್ರಿಯನ್ ಇವತ್ತು ನನಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಕೆಲಸವಿದೆ. ಯಾಕಂದ್ರೆ ನಮ್ಮೆಲ್ಲರ ಬಾಸ್ ಆಗಿರುವ ನಿಕೋಲೆಟ್ ಇದ್ದಾರೆ ಅಲ್ವಾ, ಅವರ ಎಲೆಕ್ಷನ್ ಕ್ಯಾಂಪೇನು ಇವತ್ತಿನಿಂದಾನೇ ಶುರುವಾಗ್ತಾ ಇದೆ. ಸೊ ಅದಕ್ಕಾಗಿ ತೆಗೆದ ಹಾಗೆ ತುಂಬಾನೇ ಬ್ಯುಸಿ ಆಗಿರ್ತೀರಿ ಅನ್ನೋದಾಗಿನೇ ಹೇಳಿ ಬರ್ತಾನೆ. ಅಂಡ್ ಇವಾಗ ನಮ್ಮ ಎಲ್ಲಾ ಹುಡುಗಿಯರಿಗೆ ಗೊತ್ತಾಗುತ್ತೆ ಈ ಆಡ್ರಿಯನ್ನು ಪ್ರೀತಿಸಿ ಬರ್ತಾ ಇರೋದು ಬೇರೆ ಯಾರನ್ನುವೇ ಅಲ್ಲ, ಮಂಡಿಯನ್ನ ಅಂತ. ಸೊ ಇವಾಗ ನಮ್ಮ ಹುಡುಗಿಯರು ಒಂದು ನಿರ್ಧಾರವನ್ನುವೇ ಮಾಡ್ಕೋತಾರೆ. ಆ ನಿಕೋಲೆಟು ನಮ್ಮ ಮಂಡ್ಯವಳನ್ನ ಇಟ್ಟು ಯಾವ್ದೋ ಕೆಲ್ಸವನ್ನ ಮಾಡೋದಿಕ್ಕಾಗಿ ನೋಡ್ತಾ ಇದ್ದಾರೆ. ಸೊ ನಾವು ಆದಷ್ಟು ಬೇಗ ನಮ್ಮ ಮಂಡ್ಯನ್ನ ಆ ಜಾಗದಿಂದ ಕರ್ಕೊಂಡು ಬರ್ಬೇಕು. ಆ ನಂತರ ಈ ನಿಕೋಲೆಟ್ ಅವಳ ನಿಜವಾದ ಮುಖವಾಡವನ್ನ ಜಗತ್ತಿನ ಮುಂದೆ ತರಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಈ ಕಡೆ ಆಡ್ರಿಯನ್ ಅವನ ಅಪಾರ್ಟ್ಮೆಂಟ್ ನಲ್ಲಿ ಕೇವಲ ನಮ್ಮ ಸಾಟರ್ಡೆ ಮಾತ್ರ ಇದ್ದಾಳೆ ಅಲ್ವಾ. ಸೊ ಅವಳು ಒಳಗಡೆ ಇರ್ಬೇಕಾದ್ರೆ ಸಡನ್ ಆಗಿ ಕೆಲವೊಂದಷ್ಟು ಗಾರ್ಡ್ಸ್ ಗಳು ಎಂಟ್ರಿ ಕೊಡ್ತಾರೆ. ಅಂಡ್ ಹಿಂದೆ ಮುಂದೆ ಕೂಡ ಯೋಚನೆಯನ್ನ ಮಾಡ್ದಿರಾ ಸೀದಾ ನಮ್ಮ ಸಾಟರ್ಡೆ ಅವಳ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹುಡುಗಿಯರಿರುವ ಅಪಾರ್ಟ್ಮೆಂಟ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಇವಾಗ ಗಾರ್ಡ್ಸ್ ಗಳು ಈ ಜಾಗಕ್ಕೆ ಕೂಡ ಬಂದು ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ.
ಸೊ ಇದನ್ನ ನೋಡುವ ನಮ್ಮ ಹುಡುಗಿಯರು ಎದ್ನೋ ಬಿದ್ದು ಅಂತ ಎಸ್ಕೇಪ್ ಆಗೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಫ್ರೈಡೆ ಏನನ್ನ ಹೇಳ್ಕೊತಾಳೆ ಅಂದ್ರೆ, ನಾವು ಇಲ್ಲಿವರೆಗೂ ತುಂಬಾನೇ ಕಷ್ಟವನ್ನ ಪಟ್ಟು ಎಷ್ಟೋ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಅನ್ನ ಮಾಡಿದೀವಿ. ಸೊ ಕೊನೆ ಕ್ಷಣದಲ್ಲಿ ಎಲ್ಲನೂ ನಾಶವಾಗೋದಿಕ್ಕೆ ನಾವು ಬಿಡೋ ಹಾಗಿಲ್ಲ. ಸೊ ನೀನು ಹೊರಗಡೆ ಹೋಗೋ ಮಿಕ್ಕಿದನ್ನ ನಾನ್ ನೋಡ್ಕೊಳ್ತೀನಿ ಅಂತ ನಮ್ಮ ಫ್ರೈಡೆ ಅಲ್ಲೇನೆ ಬುಳ್ಕೋತಾಳೆ. ಆ ನಂತರ ಗ್ಯಾಸ್ ತುಂಬಿರುವ ಕೆಲವು ಬಾಟಲ್ ಗಳನ್ನ ತಂದು ಒಳಗಡೆಗಾಗಿನೇ ಮಡುತ್ತಾಳೆ. ನೆಕ್ಸ್ಟ್ ಸಿಸ್ಟಮ್ ನ ಹತ್ರಕ್ಕಾಗಿನೇ ಬಂದು ಅವಳ ಬ್ರಾಸ್ಲೆಟ್ಗೆ ಇವರು ಇಲ್ಲಿವರೆಗೂ ಕಲೆಕ್ಟ್ ಅನ್ನ ಮಾಡಿರುವ ಎಲ್ಲಾ ಡಾಟಾ ಎವಿಡೆನ್ಸ್ ಎಲ್ಲವನ್ನವೇ ಕಳಿಸ್ಕೊಂಡು ನಂತರ ಆ ಡಾಟಾವನ್ನ ನಮ್ಮ ಥರ್ಸ್ಡೇ ಅವಳಿಗಾಗಿನೇ ಸೆಂಡ್ ಅನ್ನ ಮಾಡ್ತಾಳೆ. ಅಂಡ್ ನಮ್ಮ ಫ್ರೈಡೆ ಕೊನೆಯದಾಗಿ ಏನನ್ನ ಹೇಳ್ತಾಳೆ ಅಂದ್ರೆ, ಲ್ಯಾಬ್ ನಲ್ಲಿ ಕೂಡಾಕಿ ಮಡಗಿರುವ ನಮ್ಮ ಮಂಡೆ ಅವಳನ್ನ ಕಾಪಾಡು. ಅಂಡ್ ಕೊನೆ ಕ್ಷಣದಲ್ಲಾದ್ರೂ ಕೂಡ ನಿಕೋಲೇಟ್ ಅವಳ ನಿಜವಾದ ಬಣ್ಣವನ್ನ ಬಯಲು ಮಾಡು ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಇವಳು ಗ್ಯಾಸ್ ಗಳ ಬಾಟಲ್ ಗಳನ್ನ ಒಳಗಡೆ ಮಡಗಿದ್ಲು ಅಲ್ವಾ. ಸೊ ಎಲ್ಲಾ ಬಾಟಲ್ ಗಳಿವೆ ಒಂದೇ ಕ್ಷಣಕ್ಕಾಗಿನೇ ಬ್ಲಾಸ್ಟ್ ಆಗಿ ಇವರ ಸಂಪೂರ್ಣವಾದ ಅಪಾರ್ಟ್ಮೆಂಟ್ ಅನ್ನೇ ಡೆಮೊಲಿಶ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ಫ್ರೈಡೆ ಅವಳ ಕತೆ ಕೂಡ ಅಲ್ಲಿಗೇನೆ ಮುಗ್ದೋಗುತ್ತೆ ಅಂತ ಅರ್ಥ. ಅಂಡ್ ಸರಿಯಾದ ಟೈಮಿಗೆ ನಮ್ಮ ಥರ್ಸ್ಡೇ ಆ ಜಾಗದಿಂದಾನೇ ನೆಗ್ದು ಸೇಫ್ ಆಗಿನೇ ಹೊರಗಡೆ ಬರ್ತಾಳೆ. ಅಂಡ್ ಈ ರೀತಿ ಬ್ಲಾಸ್ಟ್ ಆಗಿರುವ ವಿಷಯ ಆಡ್ರಿಯನ್ಗೆ ಕೂಡ ಗೊತ್ತಾಗ್ಬೇಕಾದ್ರೆ ನಮ್ಮ ಲವ್ವರ್ ಆಗಿರುವ ಕ್ಯಾರನ್ನು ಅದೇ ಮನೆಯಲ್ಲಲ್ವಾ ಉಳ್ಕೊಂಡಿರೋದು. ಸೊ ಅವಳಿಗೆ ಏನಾಗಿದೆಯೋ ಏನು ಅನ್ನೋದಾಗಿ ಪಟಾಪಟ್ ಅಂತ ಓಡಿ ಬಂದು ಎಲ್ಲವನ್ನ ಚೆಕ್ ಮಾಡ್ತಾನೆ. ಅಂಡ್ ಡಿಟೆಕ್ಟಿವ್ ಗಳು ಒಂದು ಬಾಡಿಯನ್ನ ಹೊರಗಡೆಗಾಗಿನೇ ತೊರ್ತಿರ್ಬೇಕಾದ್ರೆ ನಮ್ಮ ಲವ್ವರ್ ಏನೇ ತಿರುಗ್ ಬಿಟ್ಟಿದ್ದಾಳೆ ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಅವಳನ್ನ ಕಾಪಾಡೋದಿಕ್ಕಾಗಿ ನೋಡ್ತಿರ್ತಾನೆ. ಬಟ್ ಆದ್ರೆ ಎಲ್ಲರಿಗೂ ಇವನನ್ನ ತಡಿಬೇಕಾದ್ರೆ ವಾಪಸ್ಸು ಕಾರಿನ ಒಳಗಡೆ ಬಂದು ಕುಳಿತುಕೋತಾನೆ. ಅಂಡ್ ಇವಾಗ ಫಾಟ್ ಅಂತ ನಮ್ಮ ಥರ್ಸ್ಡೇ ಬಂದು ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಯಾಕಂದ್ರೆ ಇದನ್ನೆಲ್ಲ ಮಾಡ್ತಾ ಇರೋದು ಇವನೇನೆ ಅನ್ಸುತ್ತೆ. ಸೊ ಇವನೇನೆ ಮೋಸವನ್ನ ಮಾಡ್ಬಿಟ್ಟ ಅಂತ ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾಳೆ. ಆದ್ರೆ ಇವಾಗ ನೋಡಿದ್ರೆ ನಮ್ಮ ಲವ್ವರು ತೀರೋಗಿದ್ದಾಳೆ, ಇವಳು ಯಾರು ಅನ್ನೋದಾಗಿ ಕನ್ಫ್ಯೂಷನ್ ಆಗ್ತಾನೆ. ಸೊ ನಾನು ಏನನ್ನವೇ ಮಾಡಿಲ್ಲ ಅಂತ ಇವನವೇ ಕೂಡ ಹೇಳ್ಕೋಬೇಕಾದ್ರೆ ನಮ್ಮ ಥರ್ಸ್ಡೇ ಎಲ್ಲ ವಿಷಯವನ್ನ ಹೇಳ್ಕೊತಾಳೆ. ನಾವು ಟೋಟಲ್ ಆಗಿ ಒಂದೇ ರೀತಿಯಾಗಿ 7 ಜನ ಅಕ್ಕ ತಂಗಿಯರಿದ್ದೀವಿ. ಅದ್ರಲ್ಲೇ ನೀನು ಲವ್ವನ್ನ ಮಾಡ್ತಾ ಇರುವ ಮಂಡೆ ಅವಳನ್ನ ಲ್ಯಾಬಿಗೆ ಎತ್ತಕೊಂಡು ಹೋಗಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ಆಡ್ರಿಯನ್ ಕೂಡ ನಮ್ಮ ಥರ್ಸ್ಡೇ ಅವಳ ಜೊತೆಯಾಗಿನೇ ಸೇರ್ಕೊಂಡು ಇಬ್ಬರುವೆ ಪ್ಲಾನ್ ಅನ್ನ ಮಾಡಿ ಅವಳನ್ನ ಹೊರಗಡೆ ಕರ್ಕೊಂಡು ಬರೋದಿಕ್ಕಾಗಿನೇ ಯೋಚಿಸ್ತಾರೆ. ಅಂಡ್ ಇವರ ಮೊದಲನೇ ಪ್ಲಾನ್ ಬಂದು ಆ ಲ್ಯಾಬ್ ನ ಒಳಗಡೆಗಾಗಿ ನುಗ್ಗಿ ಬರೋದು. ಸೊ ಹೇಗಿದ್ರೆ ಇವನು ಸೆಕ್ಯೂರಿಟಿ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ಥರ್ಸ್ಡೇ ಅವಳನ್ನ ನೋಡ್ಬೇಕಾದ್ರೆ ಒಂದು ಡೆಡ್ ಬಾಡಿ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ತಾಳೆ. ಸೊ ಇದೇ ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಲ್ಯಾಬ್ ನ ಒಳಗಡೆಗಾಗಿನೇ ನುಗ್ಗಿ ಬರ್ತಾರೆ. ನಂತರ ನಮ್ಮ ಥರ್ಸ್ಡೇ ಅವಳನ್ನ ಕರ್ಕೊಂಡು ಒಂದು ಚೈಲ್ಡ್ ಬ್ಯೂರೋ ಅನ್ನುವ ಜಾಗಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಇದೇ ಜಾಗದಲ್ಲಿ ಹೆಚ್ಚುವರಿ ಮಕ್ಕಳನ್ನ ತಂದು ಅವರಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸೋದು. ಸೊ ಅದೇ ಜಾಗಕ್ಕೆ ಬರ್ಬೇಕಾದ್ರೆ ನಮ್ಮ ಥರ್ಸ್ಡೇ ಅವಳ ಟ್ರ್ಯಾಕರ್ ಅನ್ನ ಆನ್ ಮಾಡಿ ಯಾವ ರೀತಿ ಪ್ರೋಸೆಸ್ ಅನ್ನ ಮಾಡ್ತಾರೆ ಅನ್ನೋದಾಗಿ ರೆಕಾರ್ಡ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂಡ್ ಇವಾಗ ಎಲ್ಲರಿಗೂ ಕೂಡ ಒಂದು ದೊಡ್ಡದಾದ ಶಾಕಿಂಗ್ ವಿಷಯನೇ ಗೊತ್ತಾಗೋದು. ಅಂದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಲ್ವಾ. ಬಟ್ ಆದ್ರೆ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಬಾಕ್ಸ್ ಒಳಗಡೆಗೆ ಫಿಟ್ ಅನ್ನ ಮಾಡಿ ಅವ್ರನ್ನ ಬೆಂಕಿ ಒಳಗಡೆ ಕೊಟ್ಟು ಬೂದಿಯನ್ನಾಗಿನೇ ಕನ್ವರ್ಟ್ ಅನ್ನ ಮಾಡಲಾಗುತ್ತೆ. ನಂತರ ನಮ್ಮ ಥರ್ಸ್ಡೇ ಅವಳನ್ನವೇ ಕೂಡ ಬೂದಿ ಮಾಡೋದಿಕ್ಕಾಗಿ ಬ್ಯಾಗ್ ಅನ್ನ ಓಪನ್ ಮಾಡ್ತಾರೆ. ಬಟ್ ಆದ್ರೆ ಕೇವಲ ಇವಳು ಆಕ್ಟಿಂಗ್ ಅನ್ನ ಮಾಡಿ ಮಲಗಿದಾಳೆ ಅಲ್ವಾ. ಸೊ ಪಾಟ್ ಅಂತ ಎದ್ದು ಆ ಲೇಡಿಗಾಗಿ ಒಂದು ಕಿಕ್ ಅನ್ನ ಕೊಡ್ತಾಳೆ. ಅಂಡ್ ಆ ಲೇಡಿಯನ್ನೇ ಬಾಕ್ಸ್ ನ ಒಳಗಡೆಗೆ ಫಿಟ್ ಅನ್ನ ಮಾಡಿ ಮಿಷನ್ ಅನ್ನವೇ ಕೂಡ ಆನ್ ಮಾಡಿ ಆ ಲೇಡಿಯನ್ನೇ ಬೂದಿಯನ್ನ ಮಾಡಿ ಮಡುಕ್ತಾಳೆ. ಇದನ್ನ ನೋಡುವ ಬೇರೆ ಸ್ಟಾಫ್ ಗಳು ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ನಮ್ಮ ಥರ್ಸ್ಡೇ ಅವರಿಗೂ ಕೂಡ ಸೊರ್ಸರಿಗೆನೆ ಹೊಡೆದು ಭೂತವನ್ನ ಬಿಡಿಸಿ ಹಾಕ್ತಾಳೆ. ನಂತರ ನಮ್ಮ ಆಡ್ರಿಯನ್ನು ಮತ್ತೆ ಥರ್ಸ್ಡೇ ಇಬ್ಬರಿಗೂ ಕೂಡ ಮಂಡಿಯನ್ನ ಹುಡುಕಿ ಬರ್ತಾರೆ. ಸೊ ಫೈನಲ್ ಆಗಿ ಒಂದು ಲ್ಯಾಬ್ ನ ಒಳಗಡೆ ಅವಳನ್ನ ಕೂಡಾಕಿ ಮಡಗಿರ್ತಾರೆ. ಸೊ ಅವಳ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಇವರಿಗೆ ಮತ್ತೊಂದು ಟ್ವಿಸ್ಟ್ ಕಾದಿರುತ್ತೆ. ಇಲ್ಲಿವರೆಗೂ ಇವಳನ್ನ ಮಂಡಿ ಅಂತ ಇವ್ರು ತಿಳ್ಕೊಂಡಿದ್ರು ಅಲ್ವಾ. ಬಟ್ ಆದ್ರೆ ಇವಳು ಮಂಡಿ ಎಲ್ಲ ಬದಲಾಗಿ ಟ್ಯೂಸ್ಡೇ ಆಗಿದ್ದಾಳೆ. ಹಾಗಿದ್ರೆ ಮಂಡೆ ಎಲ್ಲಿಗೆ ಹೋದ್ಲು, ಅವಳ ಗತಿ ಏನಾಯ್ತು ಅಂತ ಇಬ್ರು ಕೇಳ್ಬೇಕಾದ್ರೆ ಇವಾಗ ನಮ್ಮ ಟ್ಯೂಸ್ಡೇ ಮತ್ತೊಂದು ದೊಡ್ಡ ಶಾಕಿಂಗ್ ವಿಷಯವನ್ನೇ ರಿವೀಲ್ ಮಾಡ್ತಾಳೆ. ಅಂದ್ರೆ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಆಗಿರೋದು ಬೇರೆ ಯಾರಿಗೂ ಅಲ್ಲ, ಮಂಡೆ ಅವಳೇನೆ. ಅಂದ್ರೆ ನಮ್ಮ ಮಂಡೆ ಶುರುವಿಂದಾನೇ ನಿಕೋಲೇಟ್ ಅವಳ ಜೊತೆಯಾಗಿನೇ ಸೇರ್ಕೊಂಡಿದ್ದಾಳೆ. ಯಾಕಂದ್ರೆ ವಾರಕ್ಕೆ ಒಂದು ಬಾರಿಯಾಗಿ ಮಾತ್ರ ಹೊರಗಡೆ ಬರ್ಬೇಕು ಅಂಡ್ ಒಂದೇ ಐಡೆಂಟಿಟಿಯಲ್ಲಿ 7 ಜನ ಬದುಕಬೇಕಿತ್ತು ಅಲ್ವಾ. ಸೊ ಅದು ಇಷ್ಟವಾಗ್ದಿರಾ ಮಿಕ್ಕವರ ಬಗ್ಗೆ ಸ್ವಲ್ಪ ಯೋಚನೆಯನ್ನೇ ಕೂಡ ಮಾಡ್ತೀರಾ ಈ ನಿಕೋಲೇಟ್ ಅವಳ ಹತ್ರ ಬಂದು ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡು ಇವಳ ಜೊತೆಯಾಗಿ ಕೈಯನ್ನ ಜೋಡಿಸ್ಬಿಟ್ಟಿದ್ದಾಳೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳುವ ನಮ್ಮ ಥರ್ಸ್ಡೇ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಾಳೆ. ನಮ್ಮ ಮಂಡೆ ನಮ್ಗೇನೆ ಮೋಸವನ್ನ ಮಾಡಿದಾಳೆ ಅಂದ್ರೆ ಇವಾಗ ನಾವು ಅವಳಿಗೆ ಬುದ್ಧಿಯನ್ನೇ ಕಲಿಸ್ಬೇಕು ಅಂತ ಕ್ಯಾರನ್ನ ರೀತಿಯಾಗಿ ರೆಡಿಯಾಗಿ ನಿಕೋಲೇಟ್ ಅವಳ ಕ್ಯಾಂಪಿಯನ್ ನಡೆಯುವ ಜಾಗಕ್ಕಾಗಿನೇ ಎಂಟ್ರಿ ಕೊಡ್ತಾಳೆ. ಈ ಕಡೆ ನಮ್ಮ ಆಡ್ರಿಯನ್ ಮತ್ತೆ ಟ್ಯೂಸ್ಡೇ ಇಬ್ಬರೇ ಕೂಡ ಸೇರ್ಕೊಂಡು ಅವರು ಕೂಡ ಒಂದು ಪ್ಲಾನ್ ಅನ್ನ ಮಾಡಿ ನಮ್ಮ ಟ್ಯೂಸ್ಡೇ ಆಡ್ರಿಯನ್ ಅನ್ನ ಹಾಸ್ಟೇಜ್ ಮಾಡುವ ರೀತಿಯಾಗಿನೇ ಗನ್ನನ್ನ ಇಟ್ಕೊಂಡು ನಮ್ಮನ್ನ ಹೊರಗಡೆ ಹೋಗೋದಿಕ್ಕೆ ಬಿಟ್ಟಿಲ್ಲ ಅಂದ್ರೆ ಇವನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಹೆದರಿಸಿ ಬರ್ತಾಳೆ. ಅಂಡ್ ಇವಾಗ ನಮ್ಮ ಥರ್ಸ್ಡೇ ಕೂಡ ಸೀದಾ ಮಂಡ್ಯ ಅವಳನ್ನ ಬಂದು ಭೇಟಿ ಮಾಡ್ತಾಳೆ. ಅಂಡ್ ಅವಳನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಕೋಪವೆಲ್ಲ ಬರುತ್ತೆ.
ನಿನ್ನನ್ನ ಕಾಪಾಡೋದಿಕ್ಕೆ ನಮ್ಮ ಪ್ರಾಣವನ್ನವೇ ಕೂಡ ಒತ್ತಿಯನ್ನಾಗಿ ಮಡಗಿದೀವಿ. ಆದ್ರೆ ನೀನು ನಮ್ಮೆಲ್ಲರಿಗೂ ಕೂಡ ಮೋಸವನ್ನೇ ಮಾಡ್ಬಿಟ್ಟಿಯಲ್ಲ ಅಂತ ಯೋಚಿಸ್ತಾಳೆ. ಇನ್ನೊಂದ್ ಕಡೆ ನಮ್ಮ ಟ್ಯೂಸ್ಡೇ ಮತ್ತೆ ಆಂಡ್ರಿಯನ್ನು ಹೊರಗಡೆಗಾಗಿ ಬಂದಿದ್ರು ಅಲ್ವಾ. ಸೊ ಸೀದಾ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಇವರಿಗೆ ಸಿಕ್ಕಿರುವ ಎಲ್ಲಾ ಡೇಟಾವನ್ನ ಲೈವ್ ಸ್ಟ್ರೀಮ್ ನ ಮುಖಾಂತರ ಸಂಪೂರ್ಣವಾದ ಜಗತ್ತಿಗಾಗಿನೇ ಶೇರ್ ಅನ್ನ ಮಾಡ್ತಾರೆ. ಅಂಡ್ ಇದೇ ವಿಷಯ ಮಂಡೆಗೆ ಕೂಡ ಗೊತ್ತಾಗ್ಬೇಕಾದ್ರೆ ಗನ್ನನ್ನೇ ತೆಗೆದು ಪಾಯಿಂಟ್ ಅನ್ನ ಮಾಡಿ, ನೀವು ಆ ರೀತಿ ಏನನ್ನವೇ ಕೂಡ ಮಾಡದೆ ಎಲ್ಲವನ್ನ ಸ್ಟಾಪ್ ಅನ್ನ ಮಾಡಿ ಅನ್ನೋದಾಗಿ ಹೆದರಿಸ್ತಾಳೆ. ಬಟ್ ಆದ್ರೆ ನಮ್ಮ ತರ್ಷೆ ಅಷ್ಟೊಂದು ಸಿಂಪಲ್ ಆಗಿ ಒಪ್ಪೋದಿಕ್ಕೆ ರೆಡಿ ಇಲ್ಲ ಅಲ್ವಾ. ಸೊ ಇಬ್ಬರ ನಡುವೆ ಒಂದು ಚಿಕ್ಕ ಹೊಡೆದಾಟ ಜಗಳನ್ನೇ ಶುರುವಾಗ್ಬಿಡುತ್ತೆ. ಈ ಕಡೆ ಆ ನಿಕೋಲೆಟ್ ಅನ್ನ ನೋಡ್ಬೇಕಾದ್ರೆ ಸುಳ್ಸುಳ್ಗಳನ್ನ ಹೇಳ್ಕೊಂಡು ಕ್ಯಾಪಿಯನ್ ಅನ್ನ ಮಾಡ್ತಾ ಇದ್ದಾಳೆ. ಇನ್ನು ನಮ್ಮ ಆಂಡ್ರಿಯನ್ನ ನೋಡ್ಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಗಳ ಜೊತೆ ಇವನು ಫೈಟ್ ಅನ್ನ ಮಾಡ್ಕೋತಾ ಇದ್ದಾನೆ. ಈ ಕಡೆ ನಮ್ಮ ತರ್ಷೆ ಮತ್ತೆ ಮಂಡೆ ನೋಡ್ಬೇಕಾದ್ರೆ ಇಬ್ಬರಿಗೂ ಕೂಡ ಜಗಳವನ್ನ ಮಾಡ್ಕೋತಾನೆ ಇದ್ದಾರೆ. ಆ ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಇವರಿಬ್ಬರಲ್ಲಿ ಯಾರೋ ಹೊರಗಡೆಗಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಯಾರು ಅಂತ ಗೊತ್ತಿಲ್ಲ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಟ್ಯೂಸ್ಡೇ ಎಲ್ಲಾ ಡಾಟಾವನ್ನ ಲೀಕ್ ಅನ್ನ ಮಾಡಿದ್ಲು ಅಲ್ವಾ. ಸೊ ಸಂಪೂರ್ಣ ಜಗತ್ತಿನ ಮುಂದೆ ಈ ನಿಕೋಲೆಟ್ ಮಾಡಿರುವ ಎಲ್ಲಾ ಮೋಸಗಳಿಗೂ ಕೂಡ ಗೊತ್ತಾಗುತ್ತೆ. ಅಷ್ಟೇ ರೀತಿ ಗೊತ್ತಾಗ್ಬೇಕಾದ್ರೆ ಈ ನಿಕೋಲೆಟ್ ತಲೆ ಸೂತೇನೆ ಬಿದ್ದೋಗ್ಬಿಡ್ತಾಳೆ. ಇದನ್ನ ನೋಡುವ ನಮ್ಮ ಕ್ಯಾರಿಯನ್ನು ಅವಳ ಮುಂದಕ್ಕಾಗಿನೇ ಬಂದು ನಿಂತ್ಕೊಂಡು, ಇವಾಗ ನಿನ್ನ ಎಲ್ಲಾ ಬಣ್ಣನವೇ ಬಯಲಾಗಿದೆ, ನೀನು ಮೋಸಗಾರ್ತಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಿಕೋಲೆಟ್ ನಮ್ಮ ಕ್ಯಾರಿಯನ್ ಅವಳ ತಲೆಯನ್ನ ಹಿಡಿದು ಎಳಿಬೇಕಾದ್ರೆ ಬಿಗ್ಗು ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಬಂದಿರೋದು ನಮ್ಮ ತರ್ಷನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಡ್ಯಾಮೇಜ್ ಆಗಿ ಬಿದ್ದಿದ್ದಂತಹ ಮಂಡೆ ಕೂಡ ಒಂದು ಗನ್ನನ್ನ ತಗೊಂಡು ಬರ್ತಾಳೆ. ಅಂಡ್ ಅವಳು ಶೂಟ್ ಅನ್ನ ಮಾಡೋದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಆಗಿರುವ ಜೋ ಮುಂದೆ ಬಂದು ಸೀದಾ ಮಂಡೆ ಅವಳ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಅದೇ ಟೈಮಿಗೆ ನಮ್ಮ ಆಂಡ್ರಿಯನ್ ಕೂಡ ಬಂದು ಸೀದಾ ಈ ಜೋ ಅವನ ಕಥೆಯನ್ನವೇ ಮುಗಿಸ್ತಾನೆ. ಅಂಡ್ ಇವಾಗ ಮಂಡೆ ಸಾಯುವ ಸಿಚುವೇಶನ್ ಗಾಗಿನೇ ಬಂದು ತಲುಪಿದಾಳೆ. ಸೊ ಅವಳು ಸಾಯುವ ಸಿಚುವೇಶನ್ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವ ಒಂದು ಘಟನೆಯನ್ನ ನೆನಪಿಸ್ಕೋತಾಳೆ. ಅಂದ್ರೆ ಇವರ ಗ್ರ್ಯಾಂಡ್ ಫಾದರ್ ಒಬ್ಬಳ ಕೈಗೆ ಗಾಯ ಆಗಿದೆ ಅಂತ ಎಲ್ಲರಿಗೂ ಗಾಯವನ್ನ ಮಾಡೋದಿಕ್ಕೆ ನೋಡಿದ್ರು ಅಲ್ವಾ. ಆವಾಗ ನಾನು ಈ ರೀತಿ ನಿಮ್ಗೆ ಗಾಯವನ್ನ ಮಾಡ್ತಿರೋದು ನಿಮ್ಗೋಸ್ಕರನೇ ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಸೊ ಇವಾಗ ಅದೇ ಮಾತನ್ನ ಮಂಡೆ ನಮ್ಮ ತರ್ಚೆಗೆ ಹೇಳ್ತಾಳೆ. ಅಂಡ್ ಕೊನೆಯದಾಗಿ ನನ್ನ ಮಕ್ಕಳನ್ನ ಚೆನ್ನಾಗಿನೇ ನೋಡ್ಕೊಂಡು ರಕ್ಷಣೆ ಮಾಡಿ ಅನ್ನೋದಾಗಿನೇ ಹೇಳಿ ತಿರುಗ್ ಬಿಡ್ತಾಳೆ. ಪಾಪ ನಮ್ಮ ಆಂಡ್ರಿಯನ್ನು ನಾನು ಲವ್ವನ್ನ ಮಾಡ್ತಾ ಇದ್ದೀನಿ, ಬಿಟ್ಟು ಹೋಗ್ಬೇಡ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಿರ್ತಾನೆ. ಆದ್ರೆ ಅಷ್ಟು ಹೊತ್ತಿಗೆ ಮಂಡೆ ಪೂರ್ತಿಯಾಗಿನೇ ತೀರೋಗಿದ್ದಾಳೆ. ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಿಕೋಲೆಟ್ ಅವಳ ವಿರುದ್ಧವಾಗಿ ಎಲ್ಲರೂ ಪ್ರೊಟೆಸ್ಟ್ ಅನ್ನ ಮಾಡಿ ಈ ಚೈಲ್ಡ್ ಬ್ಯೂರೋ ಅನ್ನುವ ಲ್ಯಾಬ್ ಅನ್ನೇ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಅಂಡ್ ಅವಳಿಗೆ ಕೂಡ ಒಂದು ಕಠಿಣವಾದ ಶಿಕ್ಷೆಯನ್ನೇ ಕೊಡ್ತಾರೆ. ಇನ್ನು ಮಂಡೆ ಸಾಯ್ತಾ ಇರ್ಬೇಕಾದ್ರೆ ಅವಳ ಹೊಟ್ಟೆಯಲ್ಲಿ 2 ಮಗುಗಳು ಇರುತ್ತೆ. ಸೊ ಅವುಗಳನ್ನ ಲ್ಯಾಬ್ ನ ಒಳಗಡೆ ಒಂದು ಲಿಕ್ವಿಡ್ ನ ಒಳಗಡೆಗಾಗಿನೇ ಅಳವಡಿಸಿ ಮಡಗ್ತಾರೆ. ನಂತರ ನಮ್ಮ ಟ್ಯೂಸ್ಡೇ ಅವಳ ಒಂದು ಕಣ್ಣನ್ನ ಹೊರಗಡೆಗಾಗಿನೇ ತೆಗ್ದಿದ್ರು ಅಲ್ವಾ. ಸೊ ಡಾಕ್ಟರ್ ಗಳು ಮತ್ತೆ ಒಂದು ಆರ್ಟಿಫಿಷಿಯಲ್ ಕಣ್ಣನ್ನ ನಮ್ಮ ಟ್ಯೂಸ್ಡೇಗೆನೆ ಕೊಟ್ಟಿದ್ದಾರೆ. ಸೊ ನಮ್ಮ ಟ್ಯೂಸ್ಡೇ ಅವಳ ಹೆಸರನ್ನ ಟೆರಾ ಅನ್ನೋದಾಗಿನೇ ಚೇಂಜ್ ಅನ್ನ ಮಾಡ್ಕೋತಾಳೆ. ಅದೇ ರೀತಿ ನಮ್ಮ ತರ್ಷೆ ಅವಳನ್ನ ನೋಡ್ಬೇಕಾದ್ರೆ ಅವಳ ಹೆಸರನ್ನ ಕೇರನ್ ಅಂತಾನೆ ಮಡಿಕೋತಾಳೆ. ಹಾಗೆ ನಮ್ಮ ಮಂಡೆ ಯಾವುದೇ ರೀತಿ ನಮ್ಗೆ ಮೋಸವನ್ನ ಮಾಡಿಲ್ಲ. ಬದಲಾಗಿ ಅವಳ ಹೊಟ್ಟೆಯಲ್ಲಿ 2 ಮಕ್ಕಳು ಬೆಳೀತಾ ಇದ್ದಿದ್ರಿಂದ ಅವುಗಳನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿನೇ ಈ ರೀತಿಯಾಗಿ ಡಿಸಿಷನ್ ಅನ್ನ ತಗೊಂಡಿದ್ದಾಳೆ ಅಂತ ಅರ್ಥವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.